ಶಿವಸೇನೆ ಬಿಜೆಪಿ ದೋಸ್ತಿ ಖತಮ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಈ ದೋಸ್ತಿ ಸರ್ಕಾರಗಳು ಯಾವಾಗ ಜಗಳ ಆಡ್ಕೊಳ್ತಾವೋ ಯಾವಾಗ ಒಂದಾಗ್ತಾವೋ ಅನ್ನೋದು ಈ ದೇಶದ ದೋಸ್ತಿ ಸರ್ಕಾರಗಳಲ್ಲಿ ಅನೇಕ ಬಾರಿ ನೋಡಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಶಿವಸೇನೆ ಬಿಜೆಪಿ ಮೈತ್ರಿ ಸರ್ಕಾರ ಫಡ್ನವೀಸ್ ನೇತೃತ್ವದಲ್ಲಿ ನಡೀತಾ ಇದ್ದರೂ ಕೂಡ ಈಗ ಅಲ್ಲಿ ಒಂದು ರೀತಿ ಒಡೆದ ಮನೆ ಆಗಿ ಹೋಗಿದೆ. ಒಂದು ಕಡೆ ಶಿವಸೇನೆ ನಾವು ಚುನಾವಣೆ ನಂತರ ಬಿಜೆಪಿಗೆ ಬೆಂಬಲ ಏನಿದೆ ನಾವು ಮೈತ್ರಿ ಸರ್ಕಾರದಿಂದ ಹೊರಗೆ ಬರ್ತೀವಿ ಅನ್ನೋ ಒಂದು ಘೋಷಣೆ ಆಗ್ತಾ ಇದ್ದ ಹಾಗೆ ಶಿವಸೇನೆಗೆ ಇವತ್ತು ಶುರು ಆಗಿರತಕ್ಕಂಥ ಮುಂದಿನ ಚುನಾವಣೆ ನಾವು ಗೆಲ್ಲೇಬೇಕು, ಬಿಜೆಪಿ ಜೊತೆಗೆ ನಾವು ಹೋದರೆ ನಮ್ಮನ್ನು ಮುಗಿಸ್ಬಿಡ್ತಾರೆ. ಆದರೆ ಒಂದು ಇಲ್ಲಿ ಅನಿರೀಕ್ಷಿತವಾದಂಥ ರಾಜಕೀಯ ಬೆಳವಣಿಗೆ ಏನು ಅಂದರೆ ಮಹಾರಾಷ್ಟ್ರದ ಮಟ್ಟಿಗೆ ನರೇಂದ್ರ ಮೋದಿ ಮನಸ್ಸು ಮಾಡಿದ್ರೆ ಒಂದು ವೇಳೆ ಶಿವಸೇನೆ ಕೈ ಕೊಟ್ಟರೆ ಅಲ್ಲಿ NCPಯ ಬೆಂಬಲ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ನಡೀತದೆ. ಅದು ಕೂಡ ಇವತ್ತು ಆಗುತ್ತಾ? ಇವೆಲ್ಲವೂ ಪ್ರಶ್ನೆಗಳ ಮಧ್ಯೆನೇ ಮಹಾರಾಷ್ಟ್ರದ ಇವತ್ತು ಬಹಳ ದೊಡ್ಡ ಇಡೀ ದೇಶದ ದೊಡ್ಡ ಮಹಾನಗರ ಪಾಲಿಕೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯ ಮತದಾನ ಮುಕ್ತಾಯ ಆಗಿದೆ. ಅದ್ರ ಜೊತೆಗೆ ಇನ್ನು 9 ಮಹಾನಗರ ಪಾಲಿಕೆಗಳ ಚುನಾವಣೆ, ಮತ್ತೊಂದು ಕಡೆ 10 ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ನಡೀತಿವೆ. ಇವೆಲ್ಲವೂ ನೋಡ್ತಾ ಇದ್ದರೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಮಹಾರಾಷ್ಟ್ರ ಸರ್ಕಾರದ ಮಧ್ಯೆ ಏನಾದರೂ ಸರ್ಕಾರದ ಒಳಗಡೆ ಏನಾದರೂ ಬಿರುಗಾಳಿ ಹೇಳುತ್ತಾ, ಶಿವಸೇನೆ ನಿಜಕ್ಕೂ ಕೂಡ ಆ ಸರ್ಕಾರದಿಂದ ಹೊರಗೆ ಹೋಗುತ್ತಾ? ಇದೊಂದು ರಾಜಕೀಯ ತಂತ್ರನ ನಾನು ಚರ್ಚೆ ಮಾಡ್ತೀನಿ. ಸೊ ಬಿಜೆಪಿ ಶಿವಸೇನೆ ದೋಸ್ತಿ ಖತಮ್. ಸೊ ಇವತ್ತು ನಡೆದಂಥ ಚುನಾವಣೆಯ ನಂತರದ ವಿದ್ಯಮಾನವನ್ನು ನೋಡ್ತಾ ಇದ್ದರೆ ಇವತ್ತು ಮಹಾನಗರ ಪಾಲಿಕೆಯ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಸಮಬಲ ಇದ್ದರೂ ಕೂಡ ಈ ದೇಶದ ಆರ್ಥಿಕ ವ್ಯವಹಾರದ ಪ್ರತಿಯೊಂದು ಏನು ಕೇಂದ್ರ ಅಂತ ಕರಿತೀವಿ ಮುಂಬೈನ ಆಧಿಪತ್ಯ ಯಾರು ಹಿಡಿತಾರೆ, ಅದು ಒಂದು ಸರ್ಕಾರ ಇದ್ದಾಗ ಮಹಾರಾಷ್ಟ್ರ ಯಾವ ರೀತಿ ಸರ್ಕಾರ ಇದೆಯೋ ಆದರೆ ಮುಂಬೈ ಸರ್ಕಾರದ ನೇತೃತ್ವ ಯಾರು ವಹಿಸ್ತಾರೆ ಅನ್ನುವಂಥ ಒಂದು ಪ್ರತಿಷ್ಠೆಯ ಕಾಳಗ ಇವತ್ತು ನಡೀತು. ಇವತ್ತು ಚುನಾವಣಾ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಆದರೆ ಈಗ ಇಂಡಿಯಾ ಟುಡೇ ಆಕ್ಸಿಸ್ನ ಒಂದು ಎಕ್ಸಿಟ್ ಪೋಲ್ ಪ್ರಕಾರ ಮುಂಬೈನಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂಥದ್ದು ಶಿವಸೇನೆ ಅನ್ನುವಂಥ ಒಂದು ಎಕ್ಸಿಟ್ ಪೋಲ್ ಬಂದಿದೆ. ಅದನ್ನು ನಿಜ ಸುಳ್ಳು ಅನ್ನುವಂಥದ್ದು ಚುನಾವಣಾ ಫಲಿತಾಂಶ ಬಂದ ಮೇಲೆ ಗೊತ್ತಾ. ಸದ್ಯದ ಮಟ್ಟಿಗೆ ಅಂಥದ್ದೊಂದು ಎಕ್ಸಿಟ್ ಪೋಲ್ ಬಂದಿದೆ. ಇದಾದ ನಂತರ ಚರ್ಚೆ ಮಾಡ್ತೀನಿ. ಈ ಒಂದು ಚುನಾವಣೆಯ ನಂತರ ನಿಜವಾಗಲೂ ಮಹಾರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲಲಾಗುತ್ತಾ? ಫಡ್ನವೀಸ್ ಸರ್ಕಾರ ಬಿದ್ದೋಗುತ್ತಾ? ಒಂದು ವೇಳೆ ಬೀಳೋ ಸ್ಥಿತಿ ಬಂದರೆ NCPಯ ಬೆಂಬಲ ಪಡ್ಕೊಳ್ಳುತ್ತಾ? ಅಥವಾ ಶಿವಸೇನೆ ಕೇವಲ ರಾಜಕೀಯ ನಾಟಕಕ್ಕಾಗಿ ಈ ರೀತಿಯ ಒಂದು ಬೆದರಿಕೆ ತಂತ್ರ ಮಾಡ್ತಾ? ಇವೆಲ್ಲವೂ ಕೂಡ ಬಹಳಷ್ಟು ಚರ್ಚಿತ ವಿಚಾರಗಳು. ಸೊ ಇವತ್ತು ಎಕ್ಸಿಟ್ ಪೋಲ್ ನೋಡ್ತಾ ಒಂದು ಚರ್ಚೆ ಶುರು ಮಾಡೋಣ. ಸೊ ಇವತ್ತು ಯಾರ ಕೈ ಮೇಲಾಗುತ್ತೆ ಅನ್ನೋಂಥ ಮುಂಬೈನ ಏನೋ ಒಂದು 227 ವಾರ್ಡ್ಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಈಗ ಬಂದಂಥ ಒಂದು ಎಕ್ಸಿಟ್ ಪೋಲ್ ಪ್ರಕಾರ ಶಿವಸೇನೆ 80ರಿಂದ 92 ಸ್ಥಾನಗಳನ್ನು ಗೆಲ್ಬೋದು. ಬ್ರ್ಯಾಕೆಟಲ್ಲಿ ಏನಿದೆ ಅಂದರೆ ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಸ್ಥಾನಗಳು ವೀಕ್ಷಕರೇ ಅದು 75 ಸ್ಥಾನ ಶಿವಸೇನೆ ಈಗ ಇದ್ದಿದ್ದು, ಈಗ ಅದು 80ರಿಂದ 92 ಆಗುತ್ತೆ. ಇನ್ನು ಬಿಜೆಪಿ 80ರಿಂದ 88 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು ಎಕ್ಸಿಟ್ ಪೋಲ್ ಬಂದಿದೆ. ಅಂದರೆ ಕಳೆದ ಬಾರಿ ಅವರು 31 ಸ್ಥಾನವನ್ನು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಗೆದ್ದಿದ್ರು. ಕಾಂಗ್ರೆಸ್ 30ರಿಂದ 34 ಸ್ಥಾನ ಗೆಲ್ಲುವ ಒಂದು ಚಾನ್ಸ್ ಇದೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳಿದೆ ಆಕ್ಸಿಸ್ ಮತ್ತು ಇಂಡಿಯಾ ಟುಡೇ. ಆದರೆ ಕಳೆದ ಬಾರಿ ಆ ಪಕ್ಷದ ಕೈಯಲ್ಲಿದ್ದು 51 ಸ್ಥಾನಗಳು, ಅಂದರೆ ಮೈನಸ್ ಆಗ್ತಾ ಇದೆ. ಹೆಚ್ಚು ಕಮ್ಮಿ 17ರಿಂದ 18 ಸ್ಥಾನಗಳು ಕಾಂಗ್ರೆಸ್ ಕಳ್ಕೊಳ್ತಾ ಇದೆ. ಇನ್ನು NCP ಶರದ್ ಪವಾರ್ ನೇತೃತ್ವದ ಪಕ್ಷ 3ರಿಂದ 6 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಆದರೆ ಕಳೆದ ಬಾರಿ ಅದು 7 ವಾರ್ಡ್ಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಇನ್ನು MNS ರಾಜ್ ಠಾಕ್ರೆ ಏನು ಬಾಳಾಸಾಹೇಬ್ ಠಾಕ್ರೆ ಅಳಿಯ MNS ಏನು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು, ಅವರ ಪಕ್ಷಕ್ಕೆ ಈ ಸಲದ ಒಂದು ಫಲಿತಾಂಶದಲ್ಲಿ ಎಕ್ಸಿಟ್ ಪೋಲ್ ಪ್ರಕಾರ 7ರಿಂದ 8 ಸ್ಥಾನ ಸಿಗ್ಬೋದು. ಅಂದರೆ ಕಳೆದ ಬಾರಿ ಅವರು ಚುನಾವಣೆಯಲ್ಲಿ ಇರಲಿಲ್ಲ, ಹಾಗಾಗಿ ಅಲ್ಲಿ 0-0. ಇನ್ನು ಇತರರು ಅದರಲ್ಲಿ IUML ಇರ್ಬೋದು, RPI, ಬೇರೆ ಬೇರೆ ಪಕ್ಷಗಳು ಏನಿದಾವೆ ಸಣ್ಣ ಪುಟ್ಟ ಪಕ್ಷೇತರು ಕಳೆದ ಬಾರಿ 32 ಸ್ಥಾನಗಳನ್ನು ಗೆದ್ದಿದ್ರು. ಈ ಸಲದ ಎಕ್ಸಿಟ್ ಪೋಲ್ ಪ್ರಕಾರ ಮುಂಬೈ ಮಹಾನಗರ ಪಾಲಿಕೆ 7ರಿಂದ 10 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಮತ್ತೆ ನಾವು ಚರ್ಚೆಗೆ, ಯಾಕಂದರೆ ಇವತ್ತು ಮಹಾರಾಷ್ಟ್ರ ಸರ್ಕಾರ ಶಿವಸೇನೆ ಬಿಜೆಪಿ ಒಗ್ಗೂಡಿ ರಚನೆ ಆದಂಥ ಒಂದು ಮೈತ್ರಿ ಸರ್ಕಾರ. ಸೊ ಮೈತ್ರಿ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ದೊಡ್ಡ ಪಾತ್ರ, 122 ಸ್ಥಾನ ಗೆದ್ದಿರ್ತಕ್ಕಂಥದ್ದು. ಸೊ ಒಂದು ವೇಳೆ ಅಲ್ಲೇನಾದರೂ ರಾಜಕೀಯ ಅಲ್ಲೋಲಕಲ್ಲ, ಶಿವಸೇನೆ ನಿಜವಾಗಲೂ ಏನು ಅದು ಅನೇಕ ಬಾರಿ ಈ ಚುನಾವಣಾ ಅಖಾಡದಲ್ಲಿ ಹೇಳಿರೋ ಪ್ರಕಾರ ನಾವು ಬಿಜೆಪಿಯಿಂದ ಹೊರಗೆ ಬರ್ತೀವಿ, ಬಿಜೆಪಿ ಮನೆ ಬಾಗಿಲು ನಾವು ಹೋಗೋದಿಲ್ಲ, ನಮ್ಮ ಏಕೈಕ ಪಕ್ಷವಾಗಿ ನಾವು ಮುಂದೆ ನಮ್ಮದೇ ಆದಂಥ ಅಸ್ತಿತ್ವವನ್ನು ಕಂಡುಕೊಳ್ತೀವಿ ಅನ್ನೋಂಥ ಏನು ಉದ್ಧವ್ ಠಾಕ್ರೆ ಮತ್ತು ಅವರ ಪುತ್ರ ಹೇಳ್ತಾ ಬಂದಿದ್ರು. ಅದರ ಪ್ರಕಾರ ರಾಜಕೀಯ ಬೆಳವಣಿಗೆ ಆಗ್ತವ ಗೊತ್ತಿಲ್ಲ. ಆದರೆ ಅಂಥ ಒಂದು ಬೆದರಿಕೆ ಅಂತೂ ಶಿವಸೇನೆ ಹಾಕ್ತಾನೆ ಬಂದಿತ್ತು. ಇವತ್ತು ಚುನಾವಣೆ ಮುಗಿದಿದೆ. ಸೊ ಇವತ್ತಿನ ಮಹಾರಾಷ್ಟ್ರ ವಿಧಾನಸಭೆಯ ಬಲಾಬಲ ನೋಡೋಣ ಒಂದ್ಸಲ. ಮಹಾರಾಷ್ಟ್ರ ವಿಧಾನಸಭೆಯ ಬಲಾಬಲ ಒಟ್ಟು 288 ಸ್ಥಾನಗಳನ್ನು ಹೊಂದಿದೆ ಮಹಾರಾಷ್ಟ್ರ ವಿಧಾನಸಭೆ.
ಅದರಲ್ಲಿ ಸರಳ ಬಹುಮತಕ್ಕೆ ಬೇಕಿರುವ ಬಲ 145 ಯಾರಿಗಿರುತ್ತೆ ಅವರು ಸರ್ಕಾರ ರಚನೆ ಮಾಡ್ತಾರೆ. ಈಗಿನ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಂಖ್ಯಾಬಲ 172. ಇನ್ನು ಶಿವಸೇನೆ ಮಿತ್ರ ಪಕ್ಷವಾದಂಥ ಶಿವಸೇನೆ 63 ಶಾಸಕರನ್ನು ಹೊಂದಿದ್ರೆ, ಕಾಂಗ್ರೆಸ್ ಪಕ್ಷ 42 ಶಾಸಕರನ್ನು ಪಡ್ಕೊಂಡಿದ್ರೆ, NCP 41 ಸ್ಥಾನ ಹೊಂದಿದೆ. ಇನ್ನು ಇತರರು IML ಇರ್ಬೋದು, RPI, ಬೇರೆ ಬೇರೆ ಕಮ್ಯುನಿಸ್ಟ್ ಪಾರ್ಟಿ, ಬೇರೆ ಬೇರೆ ಪಕ್ಷಗಳು ಸೇರಿ, ಇಂಡಿಪೆಂಡೆಂಟ್ ಸೇರಿ 20 ಸ್ಥಾನಗಳಿವೆ. ಅಂದರೆ ಇಲ್ಲಿ ಈ ಒಂದು ಲೆಕ್ಕಾಚಾರ ನೋಡೋದಾದರೆ BJP ಮತ್ತು ಶಿವಸೇನೆ ಸೇರಿದರೆ 185 ಸ್ಥಾನಗಳಾಗ್ತವೆ. ಒಂದು ವೇಳೆ ಶಿವಸೇನೆ BJPಗೆ ಕೈ ಕೊಟ್ಟರೆ ಅಥವಾ ಮೈತ್ರಿ ಸರ್ಕಾರದಿಂದ ಹೊರಗೆ ಬಂದರೆ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೇಕಿರ್ತಕ್ಕಂಥದ್ದು 23 ಸದಸ್ಯರ ಬೆಂಬಲ. ಹಾಗಾದರೆ NCP ಒಂದು ವೇಳೆ BJPಗೆ ಬಾಹ್ಯ ಬೆಂಬಲ ಕೊಟ್ಟರೆ BJP ಸರ್ಕಾರ ಉಳಿಯುತ್ತೆ. ಆದರೆ ಸದ್ಯದ ಸ್ಥಿತಿಯಲ್ಲಿ NCPಯ ನಾಯಕ ಶರದ್ ಪವಾರ್ ಹೇಳಿದರೆ ನಾವು ಯಾವುದೇ ಬಾಹ್ಯ ಬೆಂಬಲ ಕೊಡಲ್ಲ. ಹಾಗೊಂದು ವೇಳೆ ಶಿವಸೇನೆಗೆ ನಿಜವಾಗಲೂ ಕೂಡ ಈ ಸರ್ಕಾರದಿಂದ ಹೊರಗೆ ಬರಬೇಕನ್ನುವಂಥ ತಾಕತ್ತು ಅಥವಾ ರಾಜಕೀಯವಾದಂಥ ಇಚ್ಛಾಶಕ್ತಿ ಇದ್ದರೆ ಮೊದಲು ಅಧಿಕೃತವಾಗಿ ಅವರು ಪತ್ರ ಕೊಟ್ಟು ಬೆಂಬಲವನ್ನು ವಾಪಸ್ ಪಡ್ಕೊಳ್ಳಿ. ಸೊ ಅಲ್ಲಿವರೆಗೂ ಇದು ಎಲ್ಲವೂ ಕೂಡ ನಾಟಕೀಯ ಒಂದು ಹೇಳಿಕೆಗಳು, ಇದು ರಾಜಕಾರಣಕ್ಕೆ ಬಳಕೆ ಅನ್ನುವಂಥ ಮಾತನ್ನು ಕೂಡ ಶರದ್ ಪವಾರ್ ಹೇಳಿದ್ದಾರೆ. ಹಾಗಾಗಿ ಸದ್ಯದ ಸ್ಥಿತಿಯಲ್ಲಿ ಆ ಲೆಕ್ಕಾಚಾರ ಸುಳ್ಳು ಅನ್ಬೋದು. ಆದರೆ ಒಂದಂತೂ ಸ್ಪಷ್ಟ, ಶಿವಸೇನೆ ತನ್ನ ಕೋಟೆಯನ್ನು ಭದ್ರ ಮಾಡಿಕೊಳ್ಳಲಿಕ್ಕೆ ಅಥವಾ ತನ್ನ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ, ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತಿ ಅಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳುವಂಥ ಒಂದು ರಾಜಕೀಯ ತಂತ್ರ ಮಾಡ್ತಾ ಅನ್ನುವಂಥದ್ದು. ಸೊ ಹಾಗಾದರೆ ಇಲ್ಲಿ ಉದ್ಭವಗಂತ ಯಾಕೆ ಒಂದು ಶಿವಸೇನೆ ಕಳೆದ ಒಂದು ವರ್ಷದಿಂದ ನರೇಂದ್ರ ಮೋದಿ ವಿರುದ್ಧ ಟೀಕಾಪ್ರಹಾರ, ನರೇಂದ್ರ ಮೋದಿ ವಿರುದ್ಧ ಪ್ರತಿಪಕ್ಷಗಳಿಂದ ಅತಿಯಾದ ಕಟುವಾದ ಶಬ್ದಗಳಲ್ಲಿ ಟೀಕೆಯನ್ನು ಮಾಡ್ಕೊಂಡು ಬಂದಂಥದ್ದು ಶಿವಸೇನೆ. ಕೇಂದ್ರದಲ್ಲೂ ಕೂಡ ಅದು ಮಿತ್ರ ಪಕ್ಷವಾಗಿ ಇವತ್ತು ಸರ್ಕಾರದ ಸಚಿವರು ಕೂಡ ಇದ್ದಾರೆ. ಅದು ಡಿಮಾನಿಟೈಸೇಷನ್ ಮಾಡಿದಾಗಲೂ ಕೂಡ ವಿರುದ್ಧವಾಗಿ ಚುನಾವಣೆ ಇದು ಅಖಾಡದಲ್ಲಿತ್ತು. ಹಾಗೆ ಅನೇಕ ಮೊನ್ನೆ ಮನಮೋಹನ್ ಸಿಂಗ್ ಅವರನ್ನು ರೇನ್ ಕೋಟ್ ಅಂತೇಳಿ ಪ್ರಧಾನಿ ಸಂಬೋಧನೆ ಮಾಡಿದಾಗ ನೀವು ಯಾಕೆ ಇನ್ನೊಬ್ಬರ ಸ್ನಾನದ ಕೋಣೆ ನಿನಗೆ ಹಾಕಿ ನೋಡ್ತೀರಿ ಅಂತೇಳಿ ಸಾಮಾನ್ಯ ಪತ್ರಿಕೆ ಸಂಪಾದಕೀಯಲ್ಲಿ ಬರುತ್ತೆ. ಸಾಮಾನ್ಯ ಪತ್ರಿಕೆ ಅದರ ಸಂಪಾದಕರು ಯಾರಂದರೆ ಶಿವಸೇನೆ MP ಕೂಡ ಸಂಜಯ್ ರಾವತ್. ಅಂದರೆ ಶಿವಸೇನೆ ಎಲ್ಲೊಂದು ಕಡೆ BJPಯನ್ನು ಹೆದರಿಸಿ ಬೆದರಿಸಿ ತನ್ನ ರಾಜಕೀಯ ನೆಲೆಯನ್ನು ವಿಸ್ತಾರ ಮಾಡಿಕೊಳ್ಳುವಂಥದ್ದು ಅಥವಾ ಅದರ ಸ್ಟ್ರೆಂತನ್ನು ಹಾಗೇ ಉಳಿಸ್ಕೊಳ್ಳುವಂಥ ಒಂದು ಚಾಣಕ್ಯ ತಂತ್ರ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿದ್ದಾವೆ. ಯಾಕೆ ಶಿವಸೇನೆ ಈ ರೀತಿಯ ಬೆದರಿಕೆಗಳನ್ನು ಅಥವಾ ರಾಜಕೀಯ ದಾಳಗಳನ್ನು ಉಳಿಸ್ತಾ ಇದೆ, ಆ ಪಾಯಿಂಟ್ಗಳು ಕೂಡ ನೋಡೋಣ. ಮಹಾರಾಷ್ಟ್ರದಲ್ಲಿ ಹೊಸ ಮಹಾಭಾರತಕ್ಕೆ ಈಗ ಎರಡೂ ಪಕ್ಷಗಳು ಒಂದು ರೀತಿ ತಾಲೀಮು ಮಾಡ್ತಾ ಇದ್ವು. ಅದರ ವಿಶೇಷವಾಗಿ ಶಿವಸೇನೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿ ಸ್ಪರ್ಧೆ ಮಾಡಿ ಸರ್ಕಾರ ರಚಿಸುವ ರಾಜಕೀಯ ತಂತ್ರ ರೂಪಿಸಿದ್ದಾರಾ ಉದ್ಧವ್ ಠಾಕ್ರೆ? ಯಾಕಂದರೆ ಬಾಳಾಸಾಹೇಬ್ ಠಾಕ್ರೆಯಿಂದ ಇಲ್ಲಿವರೆಗೂ ಕೂಡ ಅಂಥದ್ದೊಂದು ಪ್ರಯತ್ನ ಆಗಿಲ್ಲ. ಅಂಥ ಒಂದು ಪ್ಲ್ಯಾನ್ ಏನಾದರೂ ಉದ್ಧವ್ ಠಾಕ್ರೆ ಮಾಡಿದ್ರೆ ಗೊತ್ತಿಲ್ಲ. ಮುಂಬೈ ಮಹಾನಗರ ಪಾಲಿಕೆ ಆಡಳಿತ ಉಳಿಸ್ಕೊಂಡ್ರೆ ಆರ್ಥಿಕ ಶಕ್ತಿ ಕೇಂದ್ರ ಹಿಡಿತ ಕಳೆದುಕೊಳ್ಳುವಂಥ ಒಂದು ಭೀತಿ ಶಿವಸೇನೆಗೆ ಇದೆ. ಆ ಕಾರಣಕ್ಕಾಗಿ ಆ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಎಂಬ ಆತಂಕದಲ್ಲಿ ಶಿವಸೇನೆ ತೊಳಲಾಡ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ, ಹಿರಿಯಣ್ಣ ಧೋರಣೆಗೆ ಗುಡ್ ಬೈ ಹೇಳಿ ಮೀ ಮರಾಠಿ ಆಮ್ಚಿ ಮುಂಬೈ ಎಂಬ ಓಟುಗಳ ಧ್ರುವೀಕರಣ ಮಾಡಿ BJPಗೆ ಪೆಟ್ಟು ನೀಡುವ ರಾಜಕೀಯ ತಂತ್ರ ಕೂಡ ಶಿವಸೇನೆಯಲ್ಲಿ ಇರ್ಬೋದು. ನೆಕ್ಸ್ಟ್, ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವೂ ಕೂಡ 10 ಬಾರಿ ಟೀಕೆ ಆರೋಪಗಳನ್ನು ಮಾಡಿರುವ ಶಿವಸೇನೆ ಮೈತ್ರಿಯನ್ನು ಕಡಿದುಕೊಳ್ಳುವಂಥ ಘೋಷಣೆ ಮಾಡ್ಕೊಂಡು ಬಂದಿದ್ದು ನೀಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಈ ಕಾಡುತ್ತೆ. ಉದ್ಧವ್ ಠಾಕ್ರೆ ಪ್ರತ್ಯೇಕತೆಯ ಕೂಗಿನ ಹಿಂದೆ BJP ಒಳಗಿನ ಹಿರಿಯ ನಾಯಕರ ಬೆಂಬಲ ಇದೆಯಾ ಅನ್ನೋಂಥ ಅನುಮಾನ ಕೂಡ ಕಾಡ್ತದೆ. ಯಾಕಂತಂದ್ರೆ ಅಲ್ಲಿ BJPಯಲ್ಲೂ ಕೂಡ ಫಡ್ನವೀಸ್ CM ಆಗಿರೋದ್ರ ಬಗ್ಗೆ ಒಂದು ಅಸಮಾಧಾನ ಹೊಗೆ ಇದೆ. ಅದರಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಅಂಥ ಒಂದು ರಾಜಕಾರಣ ಕೂಡ ಇದೆಯಾ ಅಂತ ಗೊತ್ತಿಲ್ಲ. ಶಿವಸೇನೆ ಕಾರ್ಯಕರ್ತರನ್ನು ರಾಜ್ಯದಿಂದ ಗಡೀಪಾರು ಮಾಡುವ ಆದೇಶದ ವಿರುದ್ಧ ಆಕ್ರೋಶಗೊಂಡಂಥ ಶಿವಸೇನೆ ಈ ಒಂದು ಯತ್ನದ ವಿರುದ್ಧ ಸರ್ಕಾರವನ್ನು ಬೀಳಿಸುವ ಮಟ್ಟಕ್ಕೆ ಇಳಿಯುತ್ತಾ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ. ನೆಕ್ಸ್ಟ್ ಪಾಯಿಂಟ್, ಮುಂಬೈ ಪಾಲಿಕೆ ಆಡಳಿತ ಭ್ರಷ್ಟರ ಕೈಯಲ್ಲಿದೆ, ಪಾರದರ್ಶಕ ಆಡಳಿತ ಕುಸಿದು ಬಿದ್ದು ವಸೂಲಿಗಾರರೇ ಸೇರಿಕೊಂಡಿದ್ದಾರೆ ಎಂಬ CM ಫಡ್ನವೀಸ್ ಹೇಳಿಕೆಯಿಂದ ಶಿವಸೇನೆ ಕೆಂಡಾಮಂಡಲಾಗಿದೆ. ಅದು ಕೂಡ ಇದರಲ್ಲಿ ಕಾರಣ ಆಗಿರ್ಬೋದಾ ಅಂತ. ನೆಕ್ಸ್ಟ್, ಮರಾಠಿಗರಿಗೆ ಮೀಸಲಾತಿ ನೆಪದಲ್ಲಿ ನಡೆದಂಥ ಏಕ್ ಮರಾಠ ಲಾಖ್ ಮರಾಠ ಭಾರೀ ಜನಸಾಗರದ ಹೋರಾಟದಿಂದ ಶಿವಸೇನೆ BJP ಪ್ರತ್ಯೇಕ ಸ್ಪರ್ಧೆಯ ನಾಟಕ ಮಾಡಿದ್ವಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತದೆ. ನೆಕ್ಸ್ಟ್, ಶಿವಸೇನೆ ಒಂದು ವೇಳೆ ಕೈ ಕೊಟ್ಟರೆ ಶರದ್ ಪವಾರ್ ನೇತೃತ್ವದ NCP BJPಗೆ ಬಾಹ್ಯ ಬೆಂಬಲ ನೀಡುತ್ತಾ ಎಂಬ ಯಕ್ಷ ಪ್ರಶ್ನೆ ಮಹಾರಾಷ್ಟ್ರದಲ್ಲಿ ಸದ್ಯದ ಒಂದು ವಿದ್ಯಮಾನ. ಹಾಗಾದರೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ? ಮೋಸ್ಟ್ಲಿ ಬೆಂಗಳೂರಿನವರಿಗೆ ಅದರ ಆಸಕ್ತಿ ಇಲ್ಲದೇ ಇರ್ಬೋದು. ಆದರೆ ಉತ್ತರ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ವಿದ್ಯಮಾನಗಳ ಬಗ್ಗೆ, ಅದು ಬಿಜಾಪುರ, ಬೆಳಗಾವಿ, ಕೊಪ್ಪಳ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಬೀದರು ಈ ಭಾಗದಲ್ಲಿ ಒಂದು ಕುತೂಹಲ ಇದೆ. ಯಾಕಂದರೆ ಮಹಾರಾಷ್ಟ್ರ ಜೊತೆ ಸಂಪರ್ಕ ಇರತಕ್ಕಂಥ ಬಹುತೇಕ ಮಹಾರಾಷ್ಟ್ರ ವಿದ್ಯಮಾನಗಳಿಗೆ ಆಸಕ್ತಿ ಇದ್ದೇ ಇರುತ್ತೆ. ನಾನು ಚರ್ಚೆಯನ್ನು ಮಾಡ್ತೀನಿ. ನನ್ನ ಇವತ್ತಿನ ಚರ್ಚೆಯಲ್ಲಿ ಅತಿಥಿಗಳು BJPಯ ನಾಯಕರಂಥ ಪ್ರಕಾಶ್ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಇದೇ ಮೊದಲ ಬಾರಿಗೆ ರಾಜಕೀಯ ವಿಶ್ಲೇಷಕರಂಥ ಶಂಕರ್ ಶೆಟ್ಟಿ ನಿಮಗೂ ಕೂಡ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ನಾಯಕರು ಮಾಜಿ ಶಾಸಕರಂಥ ವಕ್ತಾರ
ಪ್ರಕಾಶ್ ರಾಠೋಡ್ ಫಸ್ಟ್ ಟೈಮ್ ನಮ್ಮ ಶೋ ಬಂದಿದ್ದಾರೆ, ನಿಮ್ಗೆ ಕೂಡ ಸ್ವಾಗತ. ನಾನು ನಿಮ್ಮವ್ರ ಜೊತೆ ಚರ್ಚೆ ಮಾಡ್ತೀನಿ, ಯಾಕಂತಂದ್ರೆ ಮಹಾರಾಷ್ಟ್ರದ ಇವತ್ತಿನ ಮತದಾನ ಮತ್ತು ಮುಂದೆ ಏನಾಗ್ಬೋದು, ನಿಜವಾಗಲೂ ಕೂಡ ಇದು ಗಂಭೀರವಾದಂಥ ಬೆಳವಣಿಗೆಗಳು ನಾಂದಿ ಆಡುತ್ತಾ, ಅಥವಾ ಇವತ್ತಿನ ಚುನಾವಣಾ ಸ್ಕೋರನ್ನು ಮಾಡಲಿಕ್ಕೆ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಡೆಸಿದಂಥ ಒಂದು ರಾಜಕೀಯ ಚಾಣಕ್ಯ ನಾಟಕನ. ಶಿವಸೇನೆ ಬಿಜೆಪಿ ದೋಸ್ತಿ ಕಥಂ ಚರ್ಚೆ ಶುರು ಮಾಡ್ತೀವಿ. ಪ್ರಕಾಶ್ ಅವರೇ, ಶಿವಸೇನೆ ನಿಮ್ಮನ್ನು ಬಿಟ್ಟು ಹೊರಗೆ ಹೋಗೋಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ. ಇವತ್ತಿನ ಚುನಾವಣೆಯ ಪ್ರಕ್ರಿಯೆ ನೋಡಿದ್ರೆ ಅಥವಾ ಈಗಿನ ಬಂದಂಥ ಎಕ್ಸಿಟ್ ಪೋಲ್ ನೋಡಿದ್ರೆ ನಿಮಗೆ ಈ ಸಲ 25 ವರ್ಷದಲ್ಲಿ ಫಸ್ಟ್ ಟೈಮ್ ಅವ್ರು ಕೈ ಕೊಡ್ತಾರೆ ಅಂತ ಅನಿಸಿದೆಯಾ ನಿಮಗೆ? ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವೇನು ಒಟ್ಟಿಗೆ ಸ್ಪರ್ಧೆ ಮಾಡಿರಲಿಲ್ಲ. ಬಿ ಜೆ ಪಿ ಆಗ 122 ಸೀಟನ್ನು ಕೇಳಿತ್ತು. ಆದರೆ ಶಿವಸೇನೆ 116 ಸೀಟ್ ಮೇಲೆ ಕೊಡೋದಿಲ್ಲ ಅಂತ ಒಂದು 6 ಸೀಟ್ ಎಕ್ಸ್ಟ್ರಾ ಕೇಳಿದ್ರು ಕೊಡದೇ ಇದ್ದಿದ್ದರಿಂದ ನಾವು ಪ್ರತ್ಯೇಕವಾಗಿ ಎಲ್ಲ ಸೀಟುಗಳಿಗೂ ನಾವು ಕಂಟೆಸ್ಟ್ ಮಾಡಿದ್ವಿ. ಆಗಲೂ ಕೂಡ ಕೇಂದ್ರದಲ್ಲಿ ನಮ್ಮ ಜೊತೆ ಅವರು ಮೈತ್ರಿಕೂಟ ಆಯಿತು, ಸಚಿವರು ಇದ್ದರು. ಆದರೆ ಚುನಾವಣೆ ಮುಗಿದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಒಂದು 20 ಸೀಟುಗಳ ಅಂತರ ಮಾತ್ರ ಬಹುಮತಕ್ಕೆ ಕಡಿಮೆ ಇತ್ತು. ಮತ್ತು ಶಿವಸೇನೆ ಬಂದು ಆ ಸರ್ಕಾರದಲ್ಲಿ ಸೇರಿತು. ಒಟ್ಟಿಗೆ ಸರ್ಕಾರವನ್ನು 2.5 ವರ್ಷದಿಂದ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ವಿ. ಇವತ್ತು ಬೆಂಗಳೂರು ಈಗ ಬರೋಕ್ಕೆ ಕಾರಣ, ಈ ಸಮಸ್ಯೆಗೆ ಕಾರಣ ಏನು? ಮತ್ತೆ ಈಗ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಬಂದಾಗ ಹಿಂದೆ ಬಾಳಾಸಾಹೇಬ್ ಠಾಕ್ರೆ ಅವರು ಮತ್ತು ಪ್ರಮೋದ್ ಮಹಾಜನ್ ಅವರು ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಕೇವಲ 63 ಸೀಟುಗಳು ಬಿ ಜೆ ಪಿಗೆ, ಮಿಕ್ಕ 227ರಲ್ಲಿ ಶಿವಸೇನೆ ಕಂಟೆಸ್ಟ್ ಮಾಡಬೇಕು ಅಂತ ಇದು ನಡ್ಕೊಂಡು ಬಂದಿತ್ತು 25 ವರ್ಷದಿಂದ. ಸಿಂಹಪಾಲ್ ಅವರೇ ತಗೊಂಡಿದ್ರು. ಅದೇ ಕಳೆದ ವರ್ಷನೂ ಅದೇ ರೀತಿ ಆಗಿತ್ತು. ನಾವು 28 ಸೀಟ್ ಇದ್ವಿ, ಆಮೇಲೆ ಅದನ್ನು 31 ಮಾಡ್ಕೊಂಡ್ವಿ. ಹೋದ ವರ್ಷ ಅವ್ರು 81 ಸೀಟ್ ಇದ್ರು, ಅವ್ರು 75 ಕೇಳಿದ್ರು. ಆದರೆ ವಿಧಾನಸಭಾ ಚುನಾವಣೆಯ ನಂತರ ಪರಿಸ್ಥಿತಿ ಬದಲಾಯಿತು. ನಾವು 15 ಸೀಟನ್ನು ಗೆದ್ವಿ 36ರಲ್ಲಿ, 14 ಸೀಟು ಶಿವಸೇನೆ ಗೆಲ್ತು, 5 ಸೀಟು ಕಾಂಗ್ರೆಸ್ ಅವರು, ಒಂದು MIM, ಒಂದು ಸಮಾಜವಾದಿ ಪಾರ್ಟಿಯಲ್ಲಿ ಗೆದ್ದು 36ರಲ್ಲಿ. 15 ಸೀಟು ಬಿ ಜೆ ಪಿ ಗೆದ್ದಾಗ ಈಗ ಮಹಾನಗರ ಪಾಲಿಕೆ ಚುನಾವಣೆ ಬಂದಾಗ ಬಿ ಜೆ ಪಿಯಲ್ಲಿ ಕೇಳಿದ್ದು ಮತ್ತೆ 122 ಸೀಟುಗಳನ್ನು ನಮಗೆ ಕೊಡಿ, ನೀವು ಮಿಕ್ಕ ಸೀಟುಗಳಲ್ಲಿ ನೀವು ಸ್ಪರ್ಧೆ ಮಾಡಿ ಅಂತ ಅವ್ರು ಕೇಳ್ತು. ಆದರೆ ಈಗಿನ ನಾಯಕತ್ವ, ಅಲ್ಲಿರುವಂಥ ನಾಯಕತ್ವ ಮತ್ತೆ ಅದೇ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಹಠಮಾರಿ ಧೋರಣೆ ತೋರಿದ್ರೋ, ಮುಂದಾಲೋಚನೆ ಇಲ್ಲದೆ ಯಾವ ರೀತಿ ರಾಜಕೀಯ ಪರಿಣಾಮಗಳು ಬೀರುತ್ತೆ ಅನ್ನೋದು ತಾವೇ ಸ್ವತಃ ಕೇವಲ ತಮ್ಮ ಹಿಡಿತದಲ್ಲೇ ಮಹಾನಗರ ಪಾಲಿಕೆ ಇರಬೇಕು ಅನ್ನೋ ಒಂದು ಅವರ ಒಂದು ಇಚ್ಛೆಯಿಂದ ಅವರು ನಮಗೆ ತಿರುಗಿ 63 ಸೀಟ್ ಕೊಡ್ತಾರೆ. ಪೊಲಿಟಿಕಲ್ ಸ್ಟ್ರಾಟಜಿ ಅಷ್ಟೇ ಇದು. ನಿಜವಾಗಲೂ ನಿಮ್ಮ ಸರ್ಕಾರದಿಂದ ಶಿವಸೇನೆ ಹೋಗಲ್ಲ, ಖಂಡಿತ ಹೋಗಲ್ಲ. ಆ ಥರದ ಯಾವುದೇ ಬೆಳವಣಿಗೆ ಆಗಲ್ಲ. ಈಗ ತಾವೇನು ತೋರಿಸಿರಲ್ಲ ಸೀಟುಗಳು ಎರಡೂ ಸೇರಿದ್ರೆ 170 ಸೀಟು ಬರೀ ಬಿಜೆಪಿ ಮತ್ತು ಶಿವಸೇನೆ ಬರುತ್ತೆ. ತುಂಬಾ ನೆಕ್ ಫೈಟ್ ಇದೆ, ನೆಕ್ ಟು ನೆಕ್. ನಮ್ಮ ಮೈತ್ರಿಕೂಟದಲ್ಲಿ ನಮ್ಮ ಪ್ರತಿಸ್ಪರ್ಧಿ ಅಲ್ಲಿದ್ದಂತ NCP ಕಾಂಗ್ರೆಸ್ ಅವರು ಎಲ್ಲೋ ಇದ್ದಾರೆ, ಪ್ರಾಯಶಃ ಲೆಕ್ಕಕ್ಕೆ ಇಲ್ಲ. ಆ ತರದ ಒಂದು ಪರಿಸ್ಥಿತಿಗೆ ಇದೆ. ಅಂದ್ರೆ ಇಷ್ಟೆಲ್ಲ ಪ್ರಚಾರ ಮಾಡಿದ್ರು ನಂತರ ಬಿಜೆಪಿಯ ವಿರುದ್ಧ ಅಲ್ಲಿ ಇವತ್ತು ಕಾಂಗ್ರೆಸ್ ಆಗಲಿ NCP ಆಗಲಿ ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡಿದ ಪ್ರಕಾಶ್ ಅವರೇ, ನಿಮ್ಮ ಸ್ನೇಹಿತರೆ ಶಿವಸೇನೆ ಅತಿ ಹೆಚ್ಚು ಕಾಂಗ್ರೆಸ್ NCPಗಿಂತ ಅತಿ ಹೆಚ್ಚು ನಿಮ್ಮ ಪಕ್ಷವನ್ನ, ನಿಮ್ಮ ಪ್ರಧಾನಿಯನ್ನ, ನಿಮ್ಮ ಸರ್ಕಾರವನ್ನು ಟೀಕಿಸಿದ್ದು, ಅವಹೇಳನ ಮಾಡಿದ್ದು ಶಿವಸೇನೆನೇ. 20 ಇಲ್ಲಿ ಸರ್ಕಾರ ಇದ್ದಾಗ ಧರಮ್ ಸಿಂಗ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಜನತಾದಳದವರು ಹರಿಯಾಯ್ತಾ ಇದ್ರು. ಯಡಿಯೂರಪ್ಪ ನೀವು ಕುಮಾರಸ್ವಾಮಿ ಇವತ್ತು ಕೂಡ ಬೆಂಗಳೂರು ಮಹಾನಗರ ಕುಮಾರಸ್ವಾಮಿ ಏನ್ ಮಾತಾಡೋದು ಹೇಳಲ್ಲ. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜನತಾದಳದ ಬೆಂಬಲ ಪಡೆದು ಇವತ್ತು ಸರ್ಕಾರ ರಚನೆ ಇರೋದು. ಇವತ್ತು ಜನತಾದಳ ಅತ್ಯಂತ ಕಟುವಾಗಿ ಕಾಂಗ್ರೆಸ್ ಮಿತ್ರ ಪಕ್ಷ ಆಗಿದೆ. ಚುನಾವಣೆ ನೋಡಬಹುದು, ಮಿತ್ರ ತರ ಎರಡು ನೋಡಬಹುದು. ಚುನಾವಣೆಗಳು ಬಂದಾಗ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋಕೆ ಅಸ್ತಿತ್ವದ ಫೈಟ್ ಇದೆ ಅಷ್ಟೇ. ರಾಠೋಡ್ ಅವರೇ, ನೀವು ಮಹಾರಾಷ್ಟ್ರ ರಾಜಕಾರಣದ ಬಹಳ ಹತ್ತಿರದಿಂದ ನೋಡಿದ್ರಿ. ವಿಲಾಸರಾವ್ ದೇಶಮುಖ್ ನೀವು ಹೆಚ್ಚು ಕಮ್ಮಿ ಸ್ನೇಹಿತರಾಗಿ ಆ ಥರ ಸಂದರ್ಭದಲ್ಲಿ ಅಲ್ಲಿ ವಿದ್ಯಮಾನಗಳು ನೋಡಿದ್ರಿ. ಈಗಿನ ಇದು ಕೇವಲ ಒಂದು ಪೊಲಿಟಿಕಲ್ ಸ್ಟ್ರಾಟಜಿಯಾಗಿ ಶಿವಸೇನೆ ಮಾಡ್ತಾ ಇದೆಯಾ? ಹೆದರಿಸುವಂಥದ್ದು, ಬೆದರು ಬೊಂಬೆ ಥರ ಬಿಜೆಪಿಯನ್ನು ಹಿಡಿದಿಡಕ್ಕೆ, ಅಥವಾ ಬಿಜೆಪಿ ಒಂದು 122 ಸ್ಥಾನ ಇದೆ, ನಾನು 63 ಇದ್ದೇವೆ, ನನ್ನ ಮಾತುಗಳನ್ನು ಕೇಳಬೇಕು, ನಮಗೆ ಅಸ್ತಿತ್ವದ ಪ್ರಶ್ನೆ ಇರೋದ್ರಿಂದ ನಾನು ಬಡದಷ್ಟು ಡಬ್ಬ ಸೌಂಡ್ ಆಗುತ್ತೆ, ಆ ಥರದ್ದು ಏನಾದರೂ ಪಾಲಿಟಿಕ್ಸ್ ಇದೆಯಾ? ಅಥವಾ ನಿಜವಾದಂಥ ಒಳಗಡೆ ಬಿರುಕು ಬಿಟ್ಟಿದೆಯಾ ಅಂತ, ಬ್ರೇಕಪ್ ಆರ್ ಮೇಕಪ್ ಅಂತ? ಇಲ್ಲ, ನಾನು 2-3 ಪ್ರಶ್ನೆ ತಾವು ಈಗ ಕೇಳಿದಿರಿ. ಹೌದು, ನಾನು ಬಿಜಾಪುರಿಂದ ಬಂದದಕ್ಕೆ ಮಹಾರಾಷ್ಟ್ರ ನನ್ನ ಕ್ಷೇತ್ರದಿಂದ 45 ಕಿಲೋಮೀಟರ್ ಶೋಲಾಪುರ್. ಸೊ ಅದರಿಂದ ನನಗೆ ಮತ್ತು ಮಹಾರಾಷ್ಟ್ರಕ್ಕೆ ಸಾಕಷ್ಟು ಸಂಬಂಧ ಇದೆ. ವಿಲಾಸರಾವ್ ದೇಶಮುಖ್ ಕೂಡ ನಮ್ಮ ಗುರುಗಳಾಗಿದ್ದರು, ಭಾಳಷ್ಟು ನನಗೆ ಸ್ಫೂರ್ತಿ ಮತ್ತು ಎನ್ಕರೇಜ್ಮೆಂಟ್ ಮಾಡಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ, ಇವತ್ತು ಈಗಾಗಲೇ ನಾನು ಒಂದು ಒಪ್ತೀನಿ ಪ್ರಕಾಶ್ ಅವ್ರ ಹತ್ರ, ಏನು BJP ಮತ್ತು ಶಿವಸೇನೆ ಮಧ್ಯೆ ಏನು ವಾದ ವಿವಾದ ನಡೀತಾ ಇದೆ. ನಾನಿವತ್ತು ಹಲವಾರು ನಮ್ಮ ಕಾಂಗ್ರೆಸ್ಸಿನ ನಾಯಕರು ಮಹಾರಾಷ್ಟ್ರ ಅವ್ರ ಜೊತೆಗೆ ಮಾತಾಡಿದೆ, ಇದು ನಾಟಕೀಯವಾಗಿದೆ.
ಪೊಲಿಟಿಕಲ್ ಗೇಮ್ ಅದು. ಇಟ್ ಈಸ್ ಎ ಪೊಲಿಟಿಕಲ್ ಗೇಮ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಅವ್ರು ಬರಬೇಕು, ಅಲ್ಲಿ ಬಂದು ಅಲ್ಲಿ ಮತ್ತೆ ಸರ್ಕಾರ ಮಾಡಬೇಕು, ಮತ್ತು ಅದನ್ನು ಕಂಟಿನ್ಯೂ ಮಾಡುವಂಥ ಒಂದು ಲೆಕ್ಕಾಚಾರದಲ್ಲಿ ಪ್ರಕಾಶ್ ಹೇಳಿದ್ದನ್ನು ನಾನು ಒಪ್ತೀನಿ. ಆದರೆ ಅಷ್ಟು ಸುಲಭನೂ ಅಲ್ಲ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ಯಾಕೆ ಹೇಳ್ತೀನಿ ಅಂದರೆ, ಸಾಕಷ್ಟು ಇವರ ಮಧ್ಯದಲ್ಲಿ ಡಿಫ್ರೆನ್ಸಸ್ ಇವಾಗಿಂದಿಲ್ಲ. ಇದು ಮೊದಲು ಅವರು ಟಿಕೆಟ್ ತಗೊಳ್ಳೋ ಸಮಯದಲ್ಲಿ ಜನರಲ್ ಎಲೆಕ್ಷನ್ಸ್ ಆದಾಗಲೂ ಅಷ್ಟೇ, ಅಸೆಂಬ್ಲಿ ಎಲೆಕ್ಷನ್ಸ್ ಆದಾಗೂ ಅಷ್ಟೇ, ಇವಾಗ ಆದಾಗಲೂ ಅಷ್ಟೇ, ಅದು ಅವ್ರದ್ದು ಡಿಫ್ರೆನ್ಸಸ್ ನಡೀತಾನೇ ಇದೆ. ಆಮೇಲೆ ಶಿವಸೇನಾ ಭಾಳ ತೀವ್ರವಾಗಿ ಇವನ್ನ ಖಂಡನೆಯನ್ನು ಮಾಡಿದೆ. ಸಾಕಷ್ಟು ಅವ್ಯಾಚ ಶಬ್ದಗಳನ್ನು ಉಪಯೋಗವನ್ನು ಮಾಡಿರೋದನ್ನು ನಾವು ನೋಡಿದ್ವಿ ಶಿವಸೇನಾ ಅವರು ಬಿ ಜೆ ಪಿ ಅವ್ರ ಮೇಲೆ. ಅದನ್ನು ಹೆಂಗೆ ಅವ್ರು ತಾಳ್ಕೊಳ್ತಾರೆ ಅದು ಬಿ ಜೆ ಪಿಗೆ ಬಿಟ್ಟ ಇದು. ಆದರೆ ಇದು ಇದೇ ಥರ ಮುಂದುವರೆದು ಇದೇನಾಗ್ಬಿಟ್ಟಿದೆ, ಇವತ್ತಿನ ಚುನಾವಣೆ ಒಂದು ಮುಂಬೈನ ಮಹಾನಗರ 37,000 ಕೋಟಿ ರೂಪಾಯಿ ರಾಜ್ಯದ ಬಜೆಟ್ ಬರುತ್ತೆ, ಹೆಚ್ಚು ಕಮ್ಮಿ ಒಂದು ಸಣ್ಣ ರಾಜ್ಯ. ಹೌದು, ಅದ್ರ ಬಜೆಟಿನ ಈ ಒಂದು ನಮ್ಮೇನು ಆರ್ಥಿಕ ಕ್ಯಾಪಿಟಲ್ ಇದು. ಇಟ್ಸ್ ಎನ್ ಆರ್ಥಿಕ ಮುಂಬೈ ಅಂದ್ರೆ ಇಂಡಿಯಾದ ಕ್ಯಾಪಿಟಲ್. ಇವತ್ತೇನಾಗಬೇಕಾಗಿತ್ತು ಅಂದರೆ, ಏನು ಡಿಮಾನಿಟೈಸೇಷನ್ ಮಾಡಿ ಏನು ಬಿ ಜೆ ಪಿ ಇಡೀ ದೇಶದಲ್ಲಿ ಎಲ್ಲ ಹೇಳಿದ್ದಾರೆ, ಭ್ರಷ್ಟಾಚಾರ ನಿರ್ಮೂಲನೆ, ಟೆರರಿಸಮ್ನ ನಿಲ್ಲಿಸ್ತೀವಿ, ಹಲವಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಬಿ ಜೆ ಪಿ ಸ್ವೀಪ್ ಮಾಡಬೇಕಾಗಿತ್ತು ಈ ಪೋಲ್ಸ್ನ. ಇವತ್ತು ಬಿ ಜೆ ಪಿ ಸ್ವೀಪ್ ಮಾಡಬೇಕಾಗಿತ್ತು. ಅಂದ್ರೆ ಇವತ್ತು ಒಂದ್ಸಲ ನೋಡ್ಕೊಳ್ಳಿ, ಮುಖ ನೋಡ್ಕೊಳ್ಳಿ, ನೀವು ಒಂದ್ಸಲ ಮುಖ ನೋಡ್ಕೊಳ್ಳಿ. 51 ಪ್ರಕಾಶ್ ಅವರೇ, ನೀವು ಮಾತಾಡುವಾಗ ನಾನು ಮಾತಾಡ್ಲಿಲ್ಲ. ನೀವು ಮಾತಾಡಿ ಆಮೇಲೆ ಸರ್ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಇವರು ಸ್ವೀಪ್ ಮಾಡ್ಬೇಕಾದ್ರೆ ಮಾಡ್ತಾ ಇಲ್ಲ. ಅಂದರೆ ದೇಶದ ಜನ, ನಮ್ಮ ಮುಂಬೈನ ಜನ ಬಿ ಜೆ ಪಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟಿಲ್ಲ. ಇದು ಒಂದು ಪ್ರಕ್ರಿಯೆ. ಸ್ಪರ್ಧೆ ಮಾಡ್ತಾ ಇದ್ದಿದೆ 70-80 ಸೀಟ್ಗಳ. ಇವಾಗ ಅವರು ಈ ಸತಿ ಏನ್ ಮಾಡಿದ್ದಾರೆ, ಎಲ್ಲ ವಾರ್ಡ್ಗಳು ಸ್ಪರ್ಧೆ ಮಾಡಿದ್ದಾರೆ ಇಲ್ಲ ಬಿಜೆಪಿ ಅವರು ಮಾಡಿದ್ದಾರೆ. ಇವ್ರದ್ದು ಪರಿಣಾಮ ಏನು? ಇನ್ನೊಂದು ಕಾಂಗ್ರೆಸ್ ಬಗ್ಗೆ ನೀವು ಹೇಳಿದ್ರಿ. ಹೌದು, ಕಾಂಗ್ರೆಸ್ ಮುಂಬೈನ ಕಾಂಗ್ರೆಸ್ ಅಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದಾರೆ. ಇಲ್ಲ, ನೀವು ಕೇಳಿ, ಮುಂಬೈಯಲ್ಲಿ ನಾವು ಯಾವತ್ತೂ ನಮ್ಮ ಏನೋ ಕಾರ್ಪೊರೇಷನ್ ನಾವು ಫಾರ್ಮ್ ಮಾಡಿರೋದು ಇತ್ತೀಚೆಗೆ ಇಲ್ಲ. ಹೌದು, ನಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಯು ಕೆನಾಟ್, ಅದರಿಂದ ನೀವು ಕೆನಾಟ್ ರೈಟ್ ಆಫ್ ಕಾಂಗ್ರೆಸ್. ಈಗ ಶಂಕರ್ ಶೆಟ್ಟಿ ತಾನಂದ್ರೆ ಈಗ ಆದ್ರೆ ನೀವು ಮಹಾನಗರ ಪಾಲಿಕೆ ಜೊತೆಗೆ ಒಂದೇ ಒಂದು ವರ್ಡ್ ಅದ್ರ ಜೊತೆಗೆ ನೀವು ಈವನ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನೋಡ್ಬೇಕು, 10 ಕಡೆ ಅದನ್ನು ನೋಡ್ಬೇಕು. ಅಲ್ಲೇನಾಗುತ್ತೆ, ಅಲ್ಲಿ ಏನ್ ಬರ್ತಾ ಇದೆ. ಮುಂಬೈ ಮಹಾನಗರ ಪಾಲಿಕೆ ಇಟ್ಸ್ ಬಿಗ್ಗೆಸ್ಟ್ ಎಲೆಕ್ಷನ್. ನಾನು ಪ್ರಕಾಶ್ ರಾಠೋಡ್ ಹೇಳಿದ್ರೆ ಇಟ್ಸ್ ಪೊಲಿಟಿಕಲ್ ಗೇಮ್ ಅಂತ. ಸೊ ಗೇಮ್ ಅನ್ನೋದ್ರೆ ಕಾಂಗ್ರೆಸ್ ಕೂಡ ಎಂಡರ್ಸ್ ಮಾಡಿದೆ. ಹೌದು, ಇದು ಪೊಲಿಟಿಕಲ್ ಗೇಮ್ ಅಂತ. ನಾನು ಚುನಾವಣಾ ರಾಜಕಾರಣದ ಅಥವಾ ಚುನಾವಣಾ ಅಖಾಡದಲ್ಲಿದ್ದಾಗ ಗೇಮ್ ಮಾಡಲೇಬೇಕು, ಮಾಡಿದ್ದಾರೆ. ಬಟ್ ಗೇಮಿನ ಆಚೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆಯಾ ಶಿವಸೇನೆ ಬಿಜೆಪಿಯಲ್ಲಿ ಅನ್ನೋಂಥದ್ದು ನನ್ನ ಪ್ರಶ್ನೆ. ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಫಡ್ನವೀಸು ಹೇಳ್ತಾರೆ ಇದು ಎಕ್ಸ್ಟ್ರಾನಿಸ್ಟ್ ಪಾರ್ಟಿ ಆಗಿದೆ, ವಸೂಲಿಗಾರ ಪಾರ್ಟಿ ಶಿವಸೇನೆ, ಅಂಥ ಪಾರ್ಟಿಗೆ ಯಾವತ್ತೂ ಕೂಡ ಓಟ್ ಹಾಕ್ಬೇಡಿ. ಅದು ಮುಂಬೈನಲ್ಲಿ ಒಂದು ರೀತಿ ಗ್ಯಾಂಗ್ ಒಂಥರ ಮಾಫಿಯಾ ಥರ ಕೆಲಸ ಮಾಡ್ತಾಯಿದೆ. ಉದ್ಧವ್ ಠಾಕ್ರೆ ಹೇಳ್ತಾರೆ ಫಡ್ನವೀಸ್ ನೇತೃತ್ವ ಸರ್ಕಾರ ಏನಾಗಿದೆ ಅಂದರೆ ಅದು ಒಂದು ರೀತಿ ಮಾಫಿಯಾ ಗುಂಡಾಗಳ ಪಕ್ಷ ಆಗಿದೆ. ಆ ಗುಂಡಾಗಳೇ ಜಾಸ್ತಿ ಇದ್ದಾರೆ, ಅಲ್ಲೂ ಕೂಡ ಭ್ರಷ್ಟರು ಸೇರ್ಕೊಂಡಿದ್ದಾರೆ, ಪ್ರತಿಯೊಂದು ಹಗರಣ ಬರ್ತವೆ. ಅಂದರೆ ಪ್ರತಿ ಒಂದು ಪಕ್ಷ ಅಲ್ಲದು 2 ಪಕ್ಷಗಳು ಸೇರಿ ಸರ್ಕಾರ ಒಬ್ಬರ ಮೇಲೊಬ್ಬರು ಕೆಸರೇರಿಸ. ಅಂದರೆ ಕೇವಲ ರಾಜಕಾರಣಕ್ಕೆ ಸ್ಟೇಟ್ಮೆಂಟ್ ಆಗಿದ್ರೆ ನಾನು ಒಪ್ಕೋಬೋದಿತ್ತು. ಅದನ್ನು ಮೀರಿದ ವೈಯಕ್ತಿಗತವಾದ ದಾಳಿ ನಡೀತಾ ಇದೆ. ನಮ್ಮ ಹುಲಿ ಪಂಜ ನೋಡಿಲ್ಲ, ನಾವು ಈ ಸಲ ನೋಡಿ ಕೊಡ್ತೀವಿ ಸರಿಯಾಗಿ ಏಟ್ ನಿಮಗೆ ಅಂತ ಹೇಳುವಂಥದ್ದು. ಇದು 1997ರಿಂದ ಈ ಮುಂಬೈ ಮಹಾನಗರ ಪಾಲಿಕೆ ಶಿವಸೇನೆ ಕೈಲೇ ಉಂಟು. ಅವ್ರದ್ದೇ ಮೇಯರ್ ಆಗಿರೋದು. ಅಲ್ಲಿ ಆ್ಯಕ್ಚುಲಿ 2.5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತದೆ. ನಮ್ಮಲ್ಲಿ ವರ್ಷ ಚೇಂಜ್ ಆಗ್ತಾರೆ ಬೆಂಗಳೂರು, ಆ ರೀತಿ ಅಲ್ಲ, ಅಲ್ಲಿ 2.5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಉಂಟು. ಸೊ 1997ರಿಂದ ಅಂದರೆ 20 ವರ್ಷ ಆಯ್ತು. ಈಗ 2017 20 ವರ್ಷದಿಂದ ಶಿವಸೇನೆ ಕೈಯಲ್ಲೇ ಇತ್ತು. ಆ್ಯಕ್ಚುಲಿ ಆಗ ಮುಂಬೈ ಸಿಟಿಯಲ್ಲಿ ಶಿವಸೇನೆ ಡಾಮಿನೇಟಿಂಗ್ ಇತ್ತು. ಅದು ಸಾಧಾರಣ ಪಾರ್ಲಿಮೆಂಟ್ ಎಲೆಕ್ಷನ್ 2014 ಎಲೆಕ್ಷನ್ ತನಕ ಅದು ಡಾಮಿನೇಟಿಂಗ್ ಸ್ಟೇಜಲ್ಲೇ ಇತ್ತು. 2014 ಯಾವಾಗ ಒಂದು ಬಿರುಗಾಳಿ ಬೀಸಿತ್ತಲ್ಲ, ಮೋದಿ ಬಿರುಗಾಳಿ ಅಂತ ಹೇಳ್ತಾರಲ್ಲ, ಅದರ ನಂತರ ಬಿ ಜೆ ಪಿ ಏನು ಗೊತ್ತಾ, ನಾವು ಒಂದು ಯಾಕೆ ಇಂಡಿಪೆಂಡೆಂಟ್ ಹೋಗಬಾರ್ದು, ಇರೋದು ಅಂಗಪಕ್ಷವಾಗಿ ಯಾಕಿರಬೇಕು, ಇದರ ಸಬಾರ್ಡಿನೇಟ್ ಆಗಬೇಕು ಅಂತ ಥಿಂಕಿಂಗ್ ಆಯಿತು. ಥಿಂಕಿಂಗ್ ಆಗುತ್ತೆ ಕೂಡ ಆಯಿತು. ಈ ವಿಧಾನಸಭೆ ಚುನಾವಣೆ ಬಂತು, ವಿಧಾನಸಭೆಯಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಸಪರೇಟ್ ಕಂಟೆಸ್ಟ್ ಮಾಡುವಾಗ ಬಿ ಜೆ ಪಿ ಅದರಲ್ಲಿ ಫಲಪ್ರದವಾಯಿತು. ಬಿ ಜೆ ಪಿಗೆ ಶಿವಸೇನೆದ ಸೀಟ್ಸ್ ಕಮ್ಮಿ ಆಯಿತು, ಬಿ ಜೆ ಪಿ ಸೀಟ್ ತುಂಬ ಹತ್ರ ನಿಯರ್ಲಿ ಮೆಜಾರಿಟಿ ಬಂದಿದ್ರು. ಒಂದು 20 ಸೀಟ್ ಕಮ್ಮಿ ಆಯಿತು ಅವರಿಗೆ. 145 ಸೀಟ್ ಮೆಜಾರಿಟಿ ಬರಬೇಕಿತ್ತು, ಅವ್ರು 122 ನಿಂತುಬಿಟ್ಟು ಕಡೆಗೆ NCP ಫಸ್ಟ್ ಸಪೋರ್ಟ್, ಔಟ್ ಸೈಡ್ ಸಪೋರ್ಟ್, ಕಡೆ ಶಿವಸೇನೆ ಗೌರ್ಮೆಂಟ್ ಹೋಗಿ ಸಪೋರ್ಟ್ ಮಾಡ್ತಾರೆ. ಈಗಲೂ ಹಾಗೆ ಏನಂತ ಹೇಳಿದ್ರೆ ಅದರ ನಂತರ ತುಂಬ ಬೆಳವಣಿಗೆ ಆಯಿತು. ನೀವು ಹೇಳಿದಾಗೆ ಅವ್ರಿಗೆ ಇವ್ರು ಬೈಯೋದು, ಇವ್ರಿಗೆ ಬೈಯೋದು ಎಲ್ಲ. ಅದು ಕೂಡ ನೋಟು ಇದು ಡಿಮಾನಿಟೈಸ್ ಮಾಡೋ ಟೈಮಲ್ಲಿ ಭಾಳ
ಬಾಯಿ ಬಂದೇ ಬೈದ್ಬಿಟ್ರಿ ಅವ್ರು ಶಿವಸೇನೆಯವರು. ಮೋದಿಗೆ ಬೈದ್ರು. ಮೋದಿಗೆ ಅವ್ರಿಗೆ ಮೈನ್ ಟಾರ್ಗೆಟ್ ಮೋದಿ ಅಲ್ಲ, ಅವರು ಅಪೋಸಿಷನ್ ಮಾರ್ಚ್ ಅಲ್ಲಿ ಅವರು ಇದ್ರು, ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಜೊತೆಗೆ ಶಿವಸೇನೆ ಎಂಪಿಗಳು ಹೋಗಿದ್ದಾರೆ. ಅವ್ರು ರಾಷ್ಟ್ರಪತಿ ಹತ್ರ ಹೋಗಲಿ ತಯಾರಾಗಿದ್ರು, ಕಡೆ ಲಾಸ್ಟ್ ಮಿನಿಟ್ ಎಲ್ಲ ಹೋಗ್ಲಿಲ್ಲ. ಅವರು ಲಾಸ್ಟ್ ಮೇಲೆ ಗೌರ್ಮೆಂಟ್ ಅಲ್ಲಿ ಹೋಗ್ಲಿಕ್ಕೆ ಒಂದು ಲಾಸ್ಟ್ ಮಿನಿಟ್ ಎಲ್ಲ ಹೋಗ್ಲಿಲ್ಲ ಬಂದು. ಅದ ನಂತರ ಬೇಕಾದಷ್ಟೇ ಆಯ್ತು. ಈ ಎಲೆಕ್ಷನ್ ಕೂಡ ಅಂತ ಇವ್ರು ಹೇಳಿದಾಗೆ ಸ್ವಲ್ಪ ಇದು ಇಡೀ ದೇಶದಲ್ಲಿ ಎರಡು ಹಿಂದುತ್ವವನ್ನು ಪ್ರತಿಪಾದಿಸೋ ಪಾರ್ಟಿ ಇದ್ರೆ ಎರಡೇ, ಒಂದು ಬಿಜೆಪಿ ಒಂದು ಶಿವಸೇನೆ. ಹಿಂದುತ್ವವನ್ನು ಪ್ರತಿಪಾದಿಸಿರುವ ಎರಡು. ಮತ್ತೆ ಆಕ್ಚುಲಿ ವಾಜಪೇಯಿ ಅವರು ಫಸ್ಟ್ ಗೌರ್ಮೆಂಟ್ ಮಾಡುವಾಗ ಫಸ್ಟ್ ಸೇರಿ 4 ಪಕ್ಷ ಅವರಲ್ಲಿ, ಒಂದು ಬಿಜೆಪಿ, ಶಿವಸೇನೆ, ಅಕಾಲಿದಳ, ಮತ್ತೆ ಆಗ ಸಮತಾ ಪಾರ್ಟಿ ಅಂತ ಇತ್ತು, ಜೆಡಿಯು. ಈ ಪಕ್ಷ ಅವ್ರು ಒನ್ ಆಫ್ ದಿ ಓಲ್ಡೆಸ್ಟ್ ಎಲ್ಲ. ಸಪೋಸ್ ಅಂತ ಇಲ್ಲ, ಈಗ ಆಲ್ಮೋಸ್ಟ್ ಜೆಡಿ ಅವ್ರು ಬಿಟ್ಟು ಹೋದ್ರೆ ಓಲ್ಡೆಸ್ಟ್ ಎಲ್ಲ ಇಲ್ಲ. ಇನ್ನು ಅಕಾಲಿದಳ ಒಂದಿದ್ದಾರೆ, ಈ ಸಲ ಎಲೆಕ್ಷನ್ ಅವ್ರು ನುಚ್ಚೂರು ಆಗ್ತಾರೆ, ಕಡೆಗೆ ಅದು ಮುಂದುವರಿಬಹುದು. ಬಟ್ ಶಿವಸೇನಾ ಅದು ನಾನು ಹೋಗ್ತೇನೆ ಬರ್ತೇನೆ ಅಂತ ಹೇಳ್ತೋಣ. ಬಟ್ ಒಂದಂತ ಹೇಳ್ತೇನೆ, ಗೌರ್ಮೆಂಟ್ ಬಿದ್ದೋಗಲ್ಲ. ಎಲೆಕ್ಷನ್ ಇದರಲ್ಲಿ ಯಾರಿಗೆ ಮೆಜಾರಿಟಿ ಇಲ್ಲಾದ್ರು ಮೆಜಾರಿಟಿ ಬರಲಿ, ಶಿವಸೇನೆಯವನ್ನೇ ಮೇಯರ್ ಮಾಡ್ತಾರೆ, ಆಗ ಅವ್ರು ಸುಮ್ಮನೆ ಇರ್ತಾರೆ ಶಿವಸೇನೆಯವರು. ಈ ಅಲಯನ್ಸ್ ಮುಂದುವರಿತದೆ, ಗೌರ್ಮೆಂಟ್ ಬಿಡುವುದಿಲ್ಲ ನಮ್ಮಲ್ಲಿ. ಅಂದ್ರೆ ನೀವು ಮುಂಬೈ ಥಾನೆ ಏನಿದೆ ಅದು ಆ ಬೆಲ್ಟು, ಅಲ್ಲಿ ಅಸ್ತಿತ್ವದಲ್ಲಿ ಇವ್ರು ಮೇಯರ್ ಆಗಲಿಕ್ಕೆ ಬಿಜೆಪಿಯನ್ನ ಹೆದರಿಸಿರೋದು ಅಷ್ಟೇ. ಮತ್ತೇನಿಲ್ಲ. ಮೇಯರ್ ಆಗಿ ಅವರಿಗೆ ಕೊಟ್ಟು ಬಿಡ್ತಾರೆ. ಈಕ್ವಲ್ ಸೀಟ್ ಬಂದರೆ ಇವನ್ 10 ಸೀಟ್ ಕಮ್ಮಿ ಆದರೂ ಕೂಡ ಒಂದು ಅಲಯನ್ಸ್ ಧರ್ಮ ಅಂತ ಹೇಳ್ಕೊಂಡು ಅವರಿಗೆ ಕೊಟ್ಟು ಬಿಡೋ ಚಾನ್ಸಸ್ ತುಂಬ ಉಂಟು ಶಿವಸೇನೆಗೆ. ಸೊ ಇಟ್ ಇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ. ಎಸ್, ನಾನು ಯಾಕಂತಂದ್ರೆ ಒಂದು ಇಲ್ಲಿ ಪ್ರತಿ ಸರ್ಕಾರಗಳ ರಚನೆ ಆದರೆ ಅದರದೇ ಆದಂಥ ಅಜೆಂಡಾಗಳು ಇದ್ದೇ ಇರ್ತವೆ. ಅಜೆಂಡಾಗಳು ಇರುವಾಗ ಒಂದು ಕೇಂದ್ರದಲ್ಲಿ ಸರ್ಕಾರ ಇಟ್ಕೊಂಡು ಇನ್ನೊಂದು ರಾಜ್ಯದಲ್ಲಿ 2 ಪಕ್ಷಗಳ ಮೈತ್ರಿ ಸರ್ಕಾರ ಇಟ್ಕೊಂಡು ಶಿವಸೇನೆ ಹೇಳ್ತಕ್ಕಂಥ ಮಾತುಗಳನ್ನು ಅಲ್ಲಿ ಕೇವಲ ವೋಟ್ ಬ್ಯಾಂಕ್ ಪೊಲರೈಸೇಷನ್. ಯಾಕಂದ್ರೆ ಹಾರ್ದಿಕ್ ಪಟೇಲ್, ಮೋದಿಯವರು ವಿರೋಧಿ ಹಾರ್ದಿಕ್ ಪಟೇಲ್ ಕರೆದು ಭಾಷಣ ಮಾಡಿಸ್ತಾರೆ. ಮತ್ತೊಂದು ಕಡೆ ಇಡೀ ಮರಾಠದಲ್ಲಿ ಏಕ್ ಮರಾಠ ಲಾಕ್ ಮರಾಠ ಅಂತ. ಎಸ್, ಆ ಥರದ ಒಂದು ದೊಡ್ಡ ರ್ಯಾಲಿ ಆಗುತ್ತೆ ರಿಸರ್ವೇಷನ್ಗೆ. ಮತ್ತು ಒಬ್ಬ ಮರಾಠಿ ಕಮ್ಯುನಿಟಿ ಒಂದು ಹುಡುಗಿ ಮೇಲೆ ರೇಪ್ ಆದಾಗ 40 ಲಕ್ಷ ಜನ ಸೇರಿದ್ರು ಅನ್ನೋಂಥದ್ದು. ಸೊ ಅದು ಕೂಡ ಒಂದು ರಾಜಕೀಯ ಪೊಲರೈಸೇಷನ್ ಕಾರಣ ಆಯಿತು. ಶಿವಸೇನೆ ರಾಜಕಾರಣ ಮಾಡ್ತು, ಅದರ ಚುನಾವಣಾ ಲಾಭ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಿ ಇವತ್ತು ನಾನು ಪ್ರತ್ಯೇಕ ಹೋಗ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಅನ್ನೋಂಥ ಅನುಮಾನ ಕೊಡಿದೆ. ನಿಜವಾಗಲೂ ಇದು ಖತಮ್ಮನ್ನತ್ತ ಹೋಗುವಂಥ ರಾಜಕೀಯ ಬೆಳವಣಿಗೆಲ್ಲ ಅಲ್ಲ, ಇದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು. ಪ್ರಕಾಶ್ ಅವರೇ, ಈಗ ನಾವು ದೋಸ್ತಿ ಖತಮ್ ಅನ್ನುವಂಥದ್ದನ್ನು ಆಗಲ್ಲ ಅನ್ನೋದಕ್ಕಿಂತಲೂ ರಾಜಕೀಯ ಬೆಳವಣಿಗೆಗಳು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ನಿಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರುಗಳ ಮೇಲೂ ಕೂಡ ಅನೇಕ ಬಾರಿ ಅವರು ದಾಳಿ ನಡೆಸಿದ್ದಾರೆ. ಯಾರು? ಶಿವಸೇನೆ. ಉದ್ಧವ್ ಠಾಕ್ರೆ ಅಂದರೆ ಒನ್ ಮ್ಯಾನ್ ಆರ್ಮಿ ಅದು. ಶಿವಸೇನೆ ಅಂದರೆ ಅದು ಬಾಳಾಸಾಹೇಬ್ ಠಾಕ್ರೆ ಆದಮೇಲೆ ಉದ್ಧವ್ ಠಾಕ್ರೆ. MNSನಂಥ ರಾಜ್ ಠಾಕ್ರೆ ಕೂಡ ಸುಸ್ತಾಗಿ ಹೋಗ್ಬಿಟ್ಟಿದೆ. ಅವ್ರು ಯಾವ ಲೆಕ್ಕನೇ ಇಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ನೀವು ಹೇಳಿದಾಗೆ ಶಿವಸೇನೆಗೆ ಹೋಲ್ಡ್ ಇದ್ದಿದ್ದು ಮುಂಬೈ ಮೇಲೆ, ಥಾಣೆ ಮೇಲೆ. ಥಾಣೆಯಲ್ಲಿ ಅವರೇ ಸಿಂಗಲ್ ಆಗಿ ಬರ್ತಾ ಇದ್ದಾರೆ. ಮುಂಬೈನಲ್ಲಿ ಸಿಂಗಲ್ ಲಾರ್ಜೆಸ್ಟು. ಬೇರೆ ಬೇರೆ ಕಡೆಗಳಲ್ಲಿ ನಾಗ್ಪುರ್ ಮತ್ತು ನಾಸಿಕಲ್ಲಿ BJP ಹೋಲ್ಡ್ ಬರ್ತಾ ಇದೆ. ಬೇರೆ ಬೇರೆ ಕಡೆ ಒಂದೊಂದು ಚಿತ್ರಣ ಇದೆ. ಸೊ ಈ ಚುನಾವಣೆಗೆ ಉದ್ದೇಶವಾಗಿ ಇಟ್ಕೊಂಡು ಮಾಡಿದಂಥ ರಾಜಕೀಯ ತಂತ್ರ ಆಗೋದೇ ಆದರೆ, ಸೊ ನಿಮ್ಮ ಮಧ್ಯೆ ಭಿನ್ನಮತ ಇಲ್ವೇ ಅಂತನಾ? ಇಲ್ಲ, ಭಿನ್ನಮತ ಖಂಡಿತ ಇದೆ. ಅನೇಕ ವಿಚಾರಗಳಲ್ಲಿ ಉದ್ಧವ್ ಠಾಕ್ರೆ ಅವರು ಅವರ ತಂದೆ ಯಾವ ರೀತಿ ನಡ್ಕೊತಿದ್ರೋ ಅದಕ್ಕೆ ಭಿನ್ನವಾಗಿ, ಅದಕ್ಕೆ ತದ್ವಿರುದ್ಧವಾಗಿ ಇವ್ರು ನಡ್ಕೊತಾ ಇದ್ದಾರೆ. ಇವ್ರಿಗೆ ಯಾವತ್ತಿಂದ ಅಂದರೆ ನಾವು ಸರ್ಕಾರ ರಚನೆ ಮಾಡಿದಾಗಿಂದ ಇವ್ರಿಗೆ ನಮ್ಮ ಮೇಲೆ ಅಸಮಾಧಾನ ಹೆಚ್ಚಾಗಿದೆ. ನಾವು 122 ಸ್ಥಾನ ಬರುತ್ತೆ ಅಂತ ಅವರಿಗೆ ನಿರೀಕ್ಷೆ ಇರಲಿಲ್ಲ. ಅವರು ನಾವೇ ಮತ್ತೆ ಹಳೆಯ ಒಪ್ಪಂದದ ಪ್ರಕಾರನೇ ಎಲ್ಲವೂ ಸಾಗಲಿ ಅನ್ನುವಂಥ ಒಂದು ಧೋರಣೆಯಲ್ಲಿದ್ದರು. ಅಂದರೆ ನಾವು ಯಾವಾಗಲೂ ಜೂನಿಯರ್ ಪಾರ್ಟ್ನರ್ ಇರಬೇಕು, ನಾವು ಯಾವಾಗಲೂ ಸೀನಿಯರ್ ಇರಬೇಕು ಅನ್ನೋ ಒಂದು ಮನೋಭಾವ ಆಯಿತು. ಬದಲಾದ ಪರಿಸ್ಥಿತಿಗೆ ಉದ್ಧವ್ ಠಾಕ್ರೆಗೆ, ಬಾಳಾ ಠಾಕ್ರೆಗೆ ಇರುವಂಥ ಪ್ರಭಾವವಾಗಲಿ, ಜನಪ್ರಿಯತೆ ಆಗಲಿ, ಆ ಒಂದು ಪ್ರಬುದ್ಧತೆ ಆಗಲಿ, ನಾಯಕತ್ವ ಯಾಕೆ ಹೇಳ್ತಾ ಇದ್ದೀನಿಲ್ಲ, ಅವರು ಮೊನ್ನೆ ನಡೆದಂಥ ಒಂದು ಪಿಂಪ್ರಿ ಚಿಂಚವಾಡ ಬಹಿರಂಗ ಸಭೆಯಲ್ಲಿ ಅವ್ರು ಹೇಳ್ತಾರೆ, ನಾವು ಯಾಕೆ ಮಹಾರಾಷ್ಟ್ರದಲ್ಲಿ ಒಬ್ಬ ನಿತಿನ್ ಪಟ್ನಾಯಕ್ ಆಗಬಾರ್ದು, ನಾವು ಯಾಕೆ ಸುಖ್ಬೀರ್ ಸಿಂಗ್ ಬಾದಲ್ ಆಗಬಾರ್ದು, ಬರೀ BJPಯವರೇ ನಮ್ಮ ಸಪೋರ್ಟ್ ತೊಗೊಂಡು BJP ಗೇನ್ ಮಾಡ್ಕೊಂಡಿದೆ ವೋಟ್ ಬ್ಯಾಂಕು, ಸೊ ನಾವು ಯಾಕೆ ಇಲ್ಲಿ ಪವರ್ ಎಂಜಾಯ್ ಮಾಡ್ಬೋದು, ನಾವು ಯಾಕೆ ಮೇನ್ ಅಂದರೆ A1 ಆಗಬಾರ್ದು ಅಂತ ಅವ್ರ ಪ್ರಯತ್ನ. ಅವ್ರು ಹೇಳ್ತಾರೆ ಓಪನ್ ಆಗಿ A1 ಇದ್ರು, ಆದರೆ ಬದಲಾಗಿ ರಾಜಕೀಯದಲ್ಲಿ ಪರಿಸ್ಥಿತಿಗಳು ಬದಲಾಗಿ A1 BJP ಆಯಿತು. ಅದೇ A1 ಆಗ್ತಾ ಇರೋದೇನಂದ್ರೆ ನಮ್ಮನ್ನು ಆಪೋಷಣೆ ಮಾಡ್ಕೊಳ್ತಾ ಇದ್ದಾರೆ, ಶಿವಸೇನೆಯನ್ನ ಮುಗಿಸ್ತಾ ಇದ್ದಾರೆ, ಪೊಲಿಟಿಕಲಿ ನಮ್ಮನ್ನ ಮುಗಿಸ್ತಾ ಇದ್ದಾರೆ. 25 ವರ್ಷ ನಾವು ಅವರ ಜೂನಿಯರ್ ಪಾರ್ಟ್ನರ್ ಆಗಿ ಇದ್ವಿ. ಆದರೆ ಈ 14ರ ಚುನಾವಣೆ ನಂತರ ಅಲ್ಲಿ ಪರಿಸ್ಥಿತಿ ಬದಲಾಗಿದೆ. ಅವರಾಗವರೇ ಮಾಡ್ಕೊಂಡಿದ್ದನ್ನ 6 ಸೀಟ್ ಎಕ್ಸ್ಟ್ರಾ ಕೊಟ್ಟಿದ್ರೆ ಇವತ್ತು ನಮಗೆ 122 ಸೀಟ್ ಬರ್ತಿರಲ್ಲ. ಇವತ್ತು ಅವ್ರು 6 ಸೀಟ್ ಕೂಡ ಕಮ್ಮಿ ಮಾಡಕ್ ಹೋಗಿ ನಮಗೆ 122 ಸೀಟ್ ಬಂತು. ಅವ್ರ ಕೈಯಾರೆ ಮಾಡ್ಕೊಂಡು ಮೋದಿ ವೇವ್ ಕೂಡ ಅದರಲ್ಲೇ ಇದೆ. ಮೋದಿ ಬೇರೆ ಪಾರ್ಟಿ ಅಲ್ಲ ಪಾರ್ಟಿ ಎಲ್ಲ ಹೇಳ್ತಾರೆ. ಅಲ್ಲೇ ಮಹಾರಾಷ್ಟ್ರದ ಲೆಕ್ಕಾಚಾರದಲ್ಲಿ ಮೋದಿ ಅರ್ಥ ಮಾಡ್ಕೋಬೇಕಾಯ್ತು. ನಂದಿಲ್ಲ, ಇಲ್ಲಿರೋಂತ ನರೇಂದ್ರ ಮೋದಿ ಅವರ ಪ್ರಭಾವ, ಅದನ್ನ ಬಳಸ್ಕೊಂಡು ಇಬ್ರು ಬೆಳಿಬೇಕು ಅಂತ ಒಂದು ಇನ್ಸೈಡ್ ಕ್ವಶನ್ ಕೇಳ್ಬಿಡ್ತೀನಿ. ಮಹಾರಾಷ್ಟ್ರದಲ್ಲಿ ಇವ್ರು ಅಂದ್ಕೊಂಡಂಗೆ ಫಡ್ನವೀಸ್ನ
ಇಡೀ BJP ಎಲ್ಲ ನಾಯಕರು ತಳಮಟ್ಟದಿಂದ ಹೈಕಮಾಂಡ್ ಲೆವೆಲ್ಗೂ ಸ್ಟ್ರಾಂಗ್ ಇದ್ದಂಥ ಅಧ್ಯಕ್ಷ ಸ್ಥಾನ ಪಡೆದಂಥವ್ರು ಎಲ್ಲರೂ ಕೂಡ ಹೃದಯಪೂರ್ವಕ ಬೆಂಬಲಿಸಿದಾರ. ನನಗೇನು ಆ ಥರ ಡೌಟ್. ಯಾಕಂದರೆ ಅಲ್ಲಿ ಪಂಕಜ ಮುಂಡೆಗೆ ಅಸಮಾಧಾನ ಇದೆ, ಅಲ್ಲಿ ನಿತಿನ್ ಗಡ್ಕರಿಗೆ ಅವ್ರದ್ದೇ ಆದಂಥ ರಿಸರ್ವೇಷನ್ಸ್ ಇದೆ. ಅವ್ರಿಗೆ ಒಳಗಡೆ ಇದು ಅಲ್ಲ, ಇದು ನಿಜವಾಗಂತಲ್ಲ. ಈ ಫಡ್ನವೀಸ್ ಅದೃಷ್ಟ ಅಂತ ಹೇಳ್ಬೇಕು. ಆ್ಯಕ್ಚುಲಿ ನಮ್ಮ ಗೋಪಿನಾಥ್ ಮುಂಡೆ ಅವರು ಇದ್ರೆ 100% ಅವರೇ ಚೀಫ್ ಮಿನಿಸ್ಟರ್ ಆಗ್ತಿದ್ರು. ಸೊ ತಂದೆದು ಉತ್ತರಾಧಿಕಾರಿ ಆಗುವಂತ ಪಂಕಜ್ ಮುಂಡೆ ಅವರು ಹೊರಟು ಅವ್ರು ಬಾರಿ ಏನು ಪಾಲಿಟಿಕ್ಸ್ ಅಲ್ಲಿ ಅಷ್ಟೊಂದು ಪರಿಣಿತರಲ್ಲ. ಹಾಗಾಗಿ ಪಂಕಜ್ ಮುಂಡೆ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಹಿಂದೆ ಅವರೇ ಇದ್ರು ಅಂತ. ಫಡ್ನವೀಸ್ಗೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಆಗ ಎಲೆಕ್ಷನ್ ಆಗೋ ಟೈಮಲ್ಲಿ ಅವರು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ರು. ಸ್ಟೇಟ್ BJP ಪ್ರೆಸಿಡೆಂಟ್. ಅದು ಯಾವಾಗಲೂ ಒಂದು ಅಪೋಸಿಷನ್ ಲೀಡರ್ ಆಗಿದ್ದ ಅವನಿಗೆ, ಅಥವಾ ಸ್ಟೇಟ್ ಪ್ರೆಸಿಡೆಂಟ್ ಆದಾಗ ಅದೊಂದು ಅಡ್ವಾಂಟೇಜ್ ಯಾವಾಗಲೂ. ಸೊ ಆ ಅಡ್ವಾಂಟೇಜ್ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ರಲ್ಲ, ಆ ಅಡ್ವಾಂಟೇಜ್ ಮೇಲೆ ಅವ್ರಿಗೆ ಒಂದು. ಮತ್ತೆ ಮೂರವರ ಅಪ್ಪರ್ ಕಾಸ್ಟ್ನವರು ಫಡ್ನವೀಸ್, ಅಲ್ಲಿ ಅಪ್ಪರ್ ಕಾಸ್ಟ್ ಹೊರಟು ಹೇಗೂ ಗ್ಯಾರಂಟಿ ಉಂಟು. ಸೊ ಯಾವ್ದು OBC ಕಾಸ್ಟ್ ಅಂತ ತರುವ ಅಂತ ನೋಡಿದ್ರು. ಅಂತ OBC ಕಾಸ್ಟ್ ಅಲ್ಲಿ ಅಂತ ಹೇಳ್ಕೊಳ್ಳುವಂತ ಲೀಡರ್ ಇರಲಿಲ್ಲ. ಸೊ ಮತ್ತೆ ಗೊತ್ತು ಈಗ BJP ಒಂದು ಅಡ್ವಾಂಟೇಜ್ ಅಂದ್ರೆ, ಮೊದಲು BJP ಶಿವಸೇನೆಗೆ ಬಾರಿ ಬಿಹಾರ್ UP ಗಳನ್ನು ಬಾರಿ ಹೇಟ್ ಮಾಡ್ತಾ ಇದ್ದಾರೆ. ಯಾರು? ಶಿವಸೇನೆಯವರು ಬರಬಾರ್ದು. ಗುಜರಾತಿಗಳು ಹೇಟ್ ಮಾಡ್ತಿದ್ರು. ಶಿವಸೇನೆ ಹಾರ್ದಿಕ್ ಪಟೇಲ್ ಕರೆದ್ಬಿಟ್ಟು ಭಾಷಣ ಮಾಡಿದ್ದಾರೆ. ಅಲ್ಲ, ಹಾರ್ದಿಕ್ ಪಟೇಲ್ ಇಲ್ಲಿ ಮುಂಬೈಲಿ ಇರೋ ತನಕ ಮುಂಬೈಲಿ ಹೋಗ್ಬಿಟ್ರು. ಅವರು ಗುಜರಾತ್ ಮುಟ್ಟಿದ ಕೂಡ ಹೇಳ್ಬಿಟ್ರು, ಇಲ್ಲಪ್ಪ ನಾನು ಯಾವ್ದೋ ಒಂದು ಫಂಕ್ಷನ್ ನನ್ನ ಬಲತ್ಕಾರವಾಗಿ ಅಲ್ಲಿ ಕೂತ್ಕೊಳ್ಸಿರು ಅಂತ ಹೇಳಿದ್ರು. ಅದೇ ಇದಲ್ಲ. ಏನ್ ಗೊತ್ತು, ಇಲ್ಲೇನು ಗೊತ್ತು, BJPಗೆ ಸ್ವಲ್ಪ ಈಗ ಬಾರಿ ನಾರ್ತ್ ಇಂಡಿಯನ್ ಸೋರ್ಸ್ ತುಂಬಾ ಜನ ಮೈಗ್ರೇಟ್ ಆಗಿ ಬರ್ತಾರೆ. ಇವಾಗ ನಮ್ಮ ಕರಾವಳಿ ಅವರು, ಮಂಗಳೂರಿನವರು ಬಾರಿ ಜನ ಹೋಟೆಲ್ನವರು ಇದ್ದಾರೆ. ಮಂಗಳೂರು, ಉಡುಪಿ ಬೆಲ್ಟ್ ಅವರು ಎಂದೂ BJP ಸಪೋರ್ಟ್ ಮಾಡಿದ ಶಿವಸೇನೆ. ಯಾಕಂದ್ರೆ ಶಿವಸೇನೆಯವರು ಒಂದು ಕಾಲದಲ್ಲಿ ಮಂಗಳೂರು ಹೋಟೆಲ್ ಉಳಿಸಬೇಕು ಮುಂಬೈಯಿಂದ ಒಂದು ದೊಡ್ಡ ಚಳವಳಿ ಯಾವಾಗಲೂ ಕಾಂಗ್ರೆಸ್ ವೋಟ್ ಮಾಡಿದೆ. ಇತ್ತೀಚೆಗೆ ನಾನು ಕೇಳುವ ಇಲ್ಲ, ಈ ಸಲ ಅದರಲ್ಲಿ 50% ಜನ BJP ವೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂಬೈಲಿ ಸೆಟ್ಲ್ ಅದು ತುಂಬಾ ಜನ ಇದ್ದಾರೆ. ಮುಂಬೈಯಲ್ಲಿ ಇರುವ ಹೋಟೆಲಿಯರ್ಸ್ ಎಲ್ಲ ಆಲ್ಮೋಸ್ಟ್ 80% ಹೋಟೆಲಿಯರ್ಸ್ ಅಂಡರ್ ಕಂಟ್ರೋಲ್ ಮ್ಯಾಂಗ್ಳೂರಿಯನ್ಸ್ ಅದು ಕಂಟ್ರೋಲ್ ಇದು. ಸೊ ಇದೇನು ಗೊತ್ತಿಲ್ಲ, ಮುಂಬೈ ಒಂದು ವಿಶಿಷ್ಟ ಅಂತ ಈಗ ನಾವು ಹೇಳಿದಿರ, ಅದು ವಾಣಿಜ್ಯ ರಾಜಧಾನಿ ಅಥವಾ ಆರ್ಥಿಕ ರಾಜಧಾನಿ, ಅದು ಎಂಟರ್ಟೈನ್ಮೆಂಟ್ ಕ್ಯಾಪಿಟಲ್. ಆಲ್ಸೋ ಎಂಟರ್ಟೈನ್ಮೆಂಟ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ಯಾಕೆ ನಮ್ಮ ಮೇನ್ ಹಾಲಿವುಡ್ ಅಲ್ಲಿ ಅಲ್ಲೇ ಇರುದಲ್ಲ, ಎಲ್ಲ ಸಿನಿಮಾ ದೊಡ್ಡ ಸಿನಿಮಾ ಇಂಡಿಯಾ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೇ ಇರೋದು. ಹೈಯೆಸ್ಟ್ ಟರ್ನ್ ಓವರ್ ಯಾವ ಸಿಟಿನಲ್ಲಿ ಅಲ್ಲಿ ಟರ್ನ್ ಓವರ್. ದೇಶದಲ್ಲಿ ಆರನೇ ಅತಿ ದೊಡ್ಡ ಜನಸಂಖ್ಯೆ ಅದು ಪಟ್ಟಣ. ಇಡೀ ಸಿಟಿಗಳಲ್ಲಿ ವರ್ಲ್ಡಲ್ಲಿ ಇದು ಮೊದಲು ಇಂಡಿಯಾದಲ್ಲಿ ಒಂದಿತ್ತು, ಈಗ ಡೆಲ್ಲಿ ನಂಬರ್ ಆಗಿ ಈಗ ನಂಬರ್ 2 ಆಗಿದೆ. ಸೊ ಯಾರಿಗೆ ಮತ್ತೊಂದು ಶ್ರೀಮಂತಿಗೆ ಒಂದು ಕತೆ ಹೇಳ್ತೀನಿ ನಿಮಗೆ. ಒಂದು ಶ್ರೀಮಂತಿಗೆ ಅತ್ಯಂತ ಶ್ರೀಮಂತವಾಗಿ ಎಲ್ಲ ಕಾರ್ಪೊರೇಷನ್ಗಳು ದೇಶದಲ್ಲಿರುವ ನಮ್ಮದು ಬೆಂಗಳೂರು ಅಂತ ನಾವು ಬ್ಯಾಂಕಲ್ಲಿ ನಮ್ಮ ಸಾಲ ತಗೊಳ್ತೇವೆ. ಇಲ್ಲಿ ಹಾಗಲ್ಲ, ಅತ್ಯಂತ ಶ್ರೀಮಂತರಿದೆ. ಇಲ್ಲಿ ಬೊಂಬೈಯಲ್ಲಿ ಬ್ಯಾಂಕಲ್ಲಿ ಹಣ ಇಟ್ಟು ಬಡ್ಡಿ ತಗೊಳ್ತಾರೆ. ಇಲ್ಲಿ ನಮ್ಮ ಬೆಂಗಳೂರಿನವರು ಬ್ಯಾಂಕಲ್ಲಿ ಸಾಲ ತಗೊಂಡು ಬಡ್ಡಿ ಕೊಡ್ತೇವೆ, ಅವರು ಡಿಪಾಸಿಟ್ ಇಟ್ಟು ಎಕ್ಸೆಸ್ ಸರ್ಪ್ಲಸ್ ಬ್ಯಾಂಕಲ್ಲಿ ಇಟ್ಟು ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ. ಅವ್ರು ಪಡಿತಾ ಇದ್ದಾರೆ. ಸೊ ಅದ್ರ ಏನಂದ್ರೆ ಮೇನ್ ಅಂದ್ರೆ ಆಕ್ಟ್ರೈ ಅಂತ ಕಲೆಕ್ಷನ್ ಇದ್ದಿತ್ತು. ಎಲ್ಲಿ ಸೆಲ್ಲಿ ಆಕ್ಟ್ರೈ ಕಲೆಕ್ಷನ್, ಅದ್ರಲ್ಲಿ ಬೇಕಾದಷ್ಟು ಹಣ ಬರ್ತಿದ್ದು ಅವರಿಗೆ, ಬೇಕಾದಷ್ಟು ಹಣ ಬರ್ತಾ ಇತ್ತು. ಅಲ್ಲ, ಅದಕ್ಕೆ ನಾನು ಹೇಳೋದು, ನೀವು ಮಹಾರಾಷ್ಟ್ರ ವಿಧಾನಸಭೆಗಿಂತಲೂ ಕೂಡ ಮುಂಬೈ ಮಹಾನಗರ ಪಾಲಿಕೆ ಮೇಲೆ ಅವರಿಗೆ ಅದು ಒಂದು ಲಕ್ಷ್ಮಣ ಅವರೇ ಗೊತ್ತಾ, ನಮ್ಮಲ್ಲಿ ಕೆಲವು ಕಾಂಟ್ರಾಕ್ಟ್ಸ್ ಬಿಲ್ ಪಾಸ್ ಮಾಡಿ ಕಾಯ್ಬೇಕಿತ್ತಲ್ಲ, ಅಲ್ಲಿ ಯಾಕೆ ಫಂಡ್ಸ್ ಇಲ್ಲ ಅಂತ. ಅಲ್ಲಿ ಹಾಗಲ್ಲ, ಕೆಲಸ ಆದ ಕೂಡ ಇಮಿಡಿಯೇಟ್ ಫಂಡ್ ರಿಲೀಸ್ ಆಗಿದೆ, ಯಾಕಂದ್ರೆ ಸರ್ಪ್ಲಸ್ ಫಂಡ್ಸ್ ಉಂಟು. ಅದೊಂದು ಅಡ್ವಾಂಟೇಜ್. ಇಲ್ಲಿ ಕಾರ್ಪೊರೇಟರ್ಗಳಿಂದ ನಾವು ಹೇಳ್ತೇವೆ, ಅವರು ಅಷ್ಟು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗೆ ಆಗ್ತಾಳೆ. ಇಲ್ಲಿ ಹಾಗಲ್ಲ, ಅಲ್ಲಿ ಮಲ್ಟಿ ಕ್ರೋರ್ಪತಿ ಆಗ್ಬಿಡ್ತಾರೆ. ಇಲ್ಲಿ 16 ವರ್ಷಗಳು ಕಾಂಗ್ರೆಸ್ ಪಾರ್ಟಿ ಮಹಾರಾಷ್ಟ್ರವನ್ನು ಆಳ್ತಾ ಇತ್ತು. 3 ಸತಿಯಿಂದ ಅವರೇ ಇದ್ದಿದ್ದಲ್ಲಿ. ಆದರೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ, 4ನೇ ಸ್ಥಾನಕ್ಕೆ ಹೋಗುವಂಥ ಪರಿಸ್ಥಿತಿಗೆ ಅವ್ರು ಬಂದು ನಿಂತಿದ್ದಾರೆ. ಡಿಮಾನಿಟೈಸೇಷನ್ ಎಫೆಕ್ಟ್ ಬಗ್ಗೆ ಮಾತಾಡಿದ್ರೆ ಅದು ಎಲ್ಲದಕ್ಕೂ ಒಂದೇ ಹೇಳ್ಬಾರ್ದು. ಡಿಮಾನಿಟೈಸೇಷನ್ ಅವ್ರು ರಾಹುಲ್ ಗಾಂಧಿ ಹೇಳ್ತಾರೆ, ಕೊನೆಯವ್ರಿಗೂ ಅದನ್ನೇ ಒಂದು ನಿಮಿಷ. ನಾನು ಇವತ್ತೊಂದು ಮರಾಠಿ ಚಾನಲ್ ಅಲ್ಲಿ ಡಿಬೇಟ್ ನೋಡ್ತಾ ಇದ್ದೆ, ಜೈ ಮರಾಠಿ ಅಂತ ಒಂದು ಬಹಳ ಫೇಮಸ್ ಚಾನಲ್. ಅಲ್ಲಿ ಡಿಬೇಟಲ್ಲಿ ಒಂದು ಪತ್ರಿಕೆ, ಸಕಾಲ್ ಪತ್ರಿಕೆ ಎಡಿಟರು ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂದರೆ, ಶಿವಸೇನೆ ಕಾಂಗ್ರೆಸ್ ಇದು BJP ಸರ್ಕಾರ ಬಂದ ಮೇಲೆ ಗ್ರಾಮೀಣ ಭಾಗದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹಾಳಾಗೋಗಿದೆ. ಅದು ಕೋಆಪರೇಟಿವ್ ಸೆಕ್ಟರ್ ನಂಬರ್ 1. ಆಮೇಲೆ ಹೈನುಗಾರಿಕೆ ನಂಬರ್ 1. ಇಲ್ಲಿ ಬಂದ ಸರ್ಕಾರ ಇವತ್ತು ಹೇಳಿದ್ದೇನೆಂದ್ರೆ, ನಂದಿನಿ ಒಂದು ಹೊಸ ಏನೋ ಶುರು ಮಾಡಿದ್ದಾರೆ ಹಾಲಿಂದು. 4 ರೂಪಾಯಿ ಕರ್ನಾಟಕದಲ್ಲಿ 4 ರೂಪಾಯಿ ರೈತರಿಗೆ ಸಬ್ಸಿಡಿ ಕೊಡ್ತಾರೆ ಪರ್ ಲೀಟ್ರು. ಇಲ್ಲಿ ಶಿವಸೇನೆ BJP ಸರ್ಕಾರ ಕೊಡ್ತಲ್ಲ, ಅದು ಕೂಡ ಡಿಬೇಟ್ ಆಗಿದೆ ಚರ್ಚೆಯಲ್ಲಿ. ಇವತ್ತು ಅಲ್ಲಿರ್ತಕ್ಕಂಥ ಈ ಶಿವಸೇನೆ ಏನು ಹೇಳುತ್ತೆ ಅಂದರೆ, ರಾಜೀವ್ ಗಾಂಧಿ ತಂದಂಥ ಟೆಲಿಕಮ್ಯುನಿಕೇಷನ್ ಇವತ್ತು ಮೋದಿ ಮಾತಾಡಲ್ಲ. ಇಂದಿರಾ ಗಾಂಧಿ 1971ರಲ್ಲಿ ಪಾಕಿಸ್ತಾನವನ್ನು ಸದೆ ಬಿಡುತ್ತಾರೆ, ಅವಾಗ IMಗೆ 56 ಇಂಚ್ ಅಂತ ಮಾತಾಡಲಿಲ್ಲ. ಈಗ ನೀವು ಬರೀ ಪಾಕಿಸ್ತಾನ ತೋರಿಸಿ ನಮ್ಮನ್ನು ಯಾಕೆ ಮೋಸ ಮಾಡ್ತಾ ಅಂದರೆ, ಇಷ್ಟರ ಮಟ್ಟಿಗೆ ಒಂದು ಮಿತ್ರ ಪಕ್ಷ BJPಯನ್ನು ಹೀಯಾಳಿಸ್ತಂತಂದ್ರೆ, ಅವರು ದಾಲ್ಮೆ ಕುಚ್ ಕಾಲ ಅಂತ ಇಲ್ಲದೆ ಮಾಡಕ್ಕಾಗಲ್ಲ. ಡೆಸ್ಪರೇಷನ್ ಅಂತ ಅರ್ಥ. ಅಲ್ಲ, ನಿಮ್ಮ ಫ್ರೆಂಡು ಬೈದಲ್ವಾ ಜನತಾದಳ ಬೈತಾ ಇದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೇ ವಿಡ್ರಾ ಮಾಡಲಿ ಅವ್ರ ಸಪೋರ್ಟನ್ನ. ನೋಡಿ, ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಅಂಥ ಒಳ್ಳೆ ಸ್ಥಿತಿಯಲ್ಲಿಲ್ಲ, ನಾವೆಲ್ಲ ಒಪ್ಕೊಂಡಿದೆ. ನಾವು ಸೋತಿದ್ದೀವಿ,
ಜನರಲ್ ಎಲೆಕ್ಷನಲ್ಲಿ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನಮ್ಗೆ ಗೊತ್ತಿದೆ. ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಆದರೆ ಪ್ರತಿಯೊಂದಕ್ಕೂ ಇವತ್ತು ಈ ದೇಶದ ಒಂದು ಧ್ರುವೀಕರಣ ಆಗುವಾಗ ನರೇಂದ್ರ ಮೋದಿ ಅವ್ರಿಗೆ ಇಂಥ ಒಂದು ದೊಡ್ಡ ಬೆಂಬಲ ನಮ್ಮ ದೇಶದ ಜನ ಕೊಟ್ಟರು. ಇಷ್ಟೊಂದು ಆಸೆ ನಮ್ಮ ಜನಕ್ಕೆ ತೋರಿಸಿದರು. ಒಂದು ದೊಡ್ಡ ನಿರ್ಣಯ ತೊಗೊಂಡಿದ್ರು, ಡಿಮಾನಿಟೈಸೇಷನ್. ನಾವು ವಿರುದ್ಧ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಇವತ್ತು ವಿರುದ್ಧ ಮಾಡ್ತಾ ಇದೆ. ಡಿಮಾನಿಟೈಸೇಷನ್ ಈಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಇವತ್ತು ನಾವು ಅದೇ ಹೇಳ್ತೀವಿ. ಇಲ್ಲ ಅದು ಬೇಡ, ನಾನು ಹೇಳ್ತೀನಿ. ಆದರೆ ಕೇಳಿ ಸರ್, ಸ್ವಲ್ಪ ಕೇಳಿ. ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ. ಇಲ್ಲ, ನಾ ಹೇಳ್ತೀನಿ ಕೇಳಿ. ಏನೋ ಆಯಿತು, ನಮ್ಮ ದೇಶದ ಜನ ನಮಗೆ ಶಿಕ್ಷೆ ಕೊಟ್ಟರು. ಆ ಶಿಕ್ಷೆಗೆ ನಾವು ಸ್ವಾಗತ ಮಾಡಿ ನಾವು ನಮ್ಮ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಾಯಿದ್ವಿ. BJP ಅವರು 2 ಸೀಟ್ ಬರಲಿಲ್ವ ಒಂದು ಟೈಮಲ್ಲಿ? ಅವರು 2 ಸೀಟಿಂದ ಇವತ್ತು ಇಲ್ಲಿ ಬಂದಿದ್ದಾರೆ. ನಾವು ಇವತ್ತು ಕಡಿಮೆ ಇರ್ಬೋದು, ನಾಳೆ ನಾವು ಬರ್ತೀವಿ. ಯಾಕೆ ಬರ್ತೀವಿ ಅಂತ ಇದೇ ಹೇಳ್ತಾ ಇರೋದು ನಾನು. ಯಾಕೆ ಬರ್ತೀವಿ ನಾವು ಅಂದರೆ, ಒಂದು ದೊಡ್ಡ ನಿರ್ಣಯ ತೊಗೊಂಡಿದ್ದಾರೆ. ಏನು ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ, ಭ್ರಷ್ಟಾಚಾರ ಹಿಡಿತು ಅಂತ. ನಿನ್ನೆ ಮೊನ್ನೆ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗ್ತಾ ಇದೆ. ನಿನ್ನೆ ಮೊನ್ನೆ ಬಡವರು ಸಾಯ್ತಾ ಇದ್ದಾರೆ. ಇವತ್ತಿನವರೆಗೂ ದುಡ್ಡು ಸಿಗ್ತಾ ಇಲ್ಲ. ಇದ್ರ ಪರಿಣಾಮ ಬೇರೆ ಇಶ್ಯೂ ಇಲ್ಲ, ಅದನ್ನೇ ಭಜನೆ ಮಾಡ್ದಂಗೆ ಮಾಡ್ತಾ ಇದ್ದೀರಾ. ಯಾವ ದುಡ್ಡು ಸಿಕ್ಕಿಲ್ಲ ಅಂತ ಹೇಳ್ತೀರಿ? ಬಂದು ಬ್ಯಾಂಕ್ ಬಡವರೇನು 50 ಸಾವಿರ ಡ್ರಾ ಮಾಡ್ತಾರ ತಿಂಗಳಿಗೆ, ವಾರಕ್ಕೆ? ಯಾರು ಹೇಳ್ತಾರೆ? ವಾರ ದಿನ ನೀವು 50 ಸಾವಿರ ಡ್ರಾ ಮಾಡ್ತೀರಾ ಬಡವರು? 50 ಸಾವಿರ ಬಡವರು 50 ಸಾವಿರ ಬಡವರು ಡ್ರಾ ಇವರೆಲ್ಲ ಹೇಳ್ತಾರೆ. ಇವತ್ತು ನನಗೆ 50,000 ರೂಪಾಯಿ ನನಗೆ, ನಾನೇ ಪರ್ಸನಲ್ ಯಾಕೆ ಗೊತ್ತಾ, ಇವತ್ತು ಇವ್ರು ಏನು ಬಹಳ ಸಕ್ಸಸ್ ಇದೆ ಅಂತ ಏನು ಬಿಂಬಿಸ್ತಾ ಇರ್ತಿರು BJP ಅವರು. ಇವತ್ತು ಅವರು ಇಲ್ಲಿ ಈ ಚುನಾವಣೆಯಲ್ಲಿ ಸ್ವೀಪ್ ಮಾಡಲಿಲ್ಲ ಅಂದ್ರೆ ಇಟ್ ಈಸ್ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಧಕ್ಕೆ. ಇದು ನಿಮ್ಮ ಅಭಿಪ್ರಾಯ? ಮಹಾರಾಷ್ಟ್ರದಲ್ಲಿ ಮಾತಾಡ್ತಾರೆ ನಮ್ಮ ಮೇಲೆ, ಕಾಂಗ್ರೆಸ್ ಮೇಲೆ. ಡೆಲ್ಲಿಯಲ್ಲಿ ಎಷ್ಟು ಬಂದ್ರಿ ನಿಮಗೆ? 3 ಬಂತಲ್ವಾ? ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ. ಆದ್ರೆ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದ್ಸತಿ ಸರ್ಕಾರ ಮಾಡಿದ್ರೆ ಯಾವುದೇ ರಾಜ್ಯ ಸರ್ಕಾರದ ಚುನಾವಣೆ ಸೋತಿಲ್ಲ. ಬಿಹಾರ್ ಸೋತಿಲ್ಲ, ಡೆಲ್ಲಿ ಸೋತಿಲ್ಲ, ಮುಂಬೈ ಸೋಲ್ತೀರಾ? ಮುಂಬೈ ಬನ್ನಿ ಫಸ್ಟ್. ನಿಮ್ ಸ್ಥಿತಿ ನೋಡ್ಕೊಳ್ಳಿ ಸರ್, ನಮ್ಮನ್ ಬಿಡಿ. ನೀವು ಅಲ್ಲಿ ನೆಲ ಕಚ್ಚಿದ್ದೀರಾ. ಕಾಂಗ್ರೆಸ್ ಓನ್ಲಿ ಕ್ಯಾನ್ ರೂಲ್ ದಿಸ್ ಕಂಟ್ರಿ. ಆಯ್ತು ಈ ಭ್ರಮೆಲೆಲ್ಲ ದಯವಿಟ್ಟು ಇರಬೇಡಿ. ನೀವು ಭ್ರಮೆಯಲ್ಲಿ ನೀವು ಹಾಳು ಮಾಡಿಟ್ರೆ ಸಾಕು. 70 ವರ್ಷ ನೀವು ಭ್ರಮೆ ಇಲ್ವಾ? ನಿಮ್ದು 50 ಪೊಲಿಟಿಕಲ್ ಭಾಷಣ ಮಾಡ್ತಾರೆ. ನಾನು ಹೇಳಿದಲ್ಲ, 2 ಫೇಸ್ ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಗ್ರಾಮೀಣ ಭಾಗದಲ್ಲಿ ನಾಳೆ 5 ಚುನಾವಣೆಯಲ್ಲಿ ಗೆಲ್ತೀರಾ? ಪೊಲಿಟಿಕಲ್ ಸ್ಪೀಚ್ ಮಾಡ್ತಾರೆ. ಒಂದು ನಿಮಿಷ ನೀವು ಮುಂಬೈ ಬನ್ನಿ. ಫ್ಯಾಕ್ಟ್ ಹೇಳ್ತಾ ಇಲ್ಲ ಸರ್, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಲೋಕಲ್ ಬಾಡಿ ಎಲೆಕ್ಷನ್ ಬಗ್ಗೆ ಮಾತಾಡಿ. ಲೋಕಲ್ ಬಾಡಿನೇ ಮಾತಾಡ್ತಾ ಇದ್ದೀನಿ. ನೀವು ಗೆಲ್ಬೇಕಾಗಿತ್ತು ಹ್ಯಾಂಡ್ಸ್ ಡೌನ್. ಈಗ ರಾಠೋಡ್ ಅವರು ಮುಂಬೈ ಎಲೆಕ್ಷನ್ ಬಗ್ಗೆ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ. ನಾನು ನೀವು ಮಾತಾಡಿ ತಪ್ಪಂತ ಹೇಳ್ತಾ ಇಲ್ಲ. ನೀವು ಟು ದಿ ಪಾಯಿಂಟ್ ಬರೋದಾದ್ರೆ ಒಂದು ನಿಮಿಷ ನಾನು ಹೇಳ್ತೀನಿ. ಬಿಕಾಸ್ ಆಫ್ ಡಿಮಾನಿಟೈಸೇಷನ್ ಹೌದು ಸರ್, ನೀವು ಒಂದು ನಿಮಿಷ ಪ್ಲೀಸ್. ನಾನು ಶೆಟ್ರ್ ಕೇಳ್ತೇನೆ. ಶೆಟ್ರ್ ಅವರೇ, ಪ್ರಕಾಶ್ ರಾಠೋಡ್ ಅವ್ರು ಏನು ಹೇಳ್ತಾ ಇದ್ದಾರೆ, BJP ಅಲ್ಲಿ ಥಂಬಿಂಗ್ ಮೆಜಾರಿಟಿ ಬರಬೇಕಾಗಿತ್ತು, ಸ್ವೀಪ್ ಮಾಡೋದು. ಓಕೆ, ಅವರು ಆ ಪ್ರಕಾರ ಬರಬೇಕು. ಶಿವಸೇನೆ ಪ್ರಕಾರ ಅವರೇ ಥಂಬಿಂಗ್ ಮೆಜಾರಿಟಿ ಬರಬೇಕು. ನಿಮ್ಮ ಪ್ರಕಾರ ಕಾಂಗ್ರೆಸ್ ಬರಬೇಕು, NCP ಹೇಳ್ತಾನೆ ಇಲ್ಲ. ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ನಾನು ಹೇಳೋದು, ಇವ್ರ ಪ್ರಕಾರವೇ 51 ಸ್ಥಾನ ಇದ್ದಿದ್ದು ಕಾಂಗ್ರೆಸ್ಸು. ಇಷ್ಟೆಲ್ಲವೂ ಕೂಡ ಇವ್ರ ಹತ್ರ ಅಸ್ತ್ರಗಳಿರುವಾಗ, ಚುನಾವಣಾ ಅಸ್ತ್ರಗಳಿರುವಾಗ, ಅದು ಜನನ ಕನ್ವಿನ್ಸ್ ಮಾಡಿದ್ದೇನೆ. ಇವತ್ತು 7-8ಕ್ಕೆ ಬರ್ತಾ ಇದ್ದಾರೆ ಕಾಂಗ್ರೆಸ್. ಯಾಕೆ ಅಂದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರಿ 34 ನಮ್ಮ ಪರ್ಫಾರ್ಮೆನ್ಸ್ ಬೆಟರ್ ಇರುತ್ತೆ. ಅಲ್ಲ, NCP 6 ಇಂದ 7, ಕಾಂಗ್ರೆಸ್ 34. ನಾನು ನಿನ್ನ ತನಕ ಆಕ್ಚುಲಿ
ಯಾವಾಗ ಶಿವಸೇನೆ ಮತ್ತು ಬಿಜೆಪಿ ಅವರು ಒಟ್ಟಾಗಿ ಮೈತ್ರಿ ಮಾಡಲಿಲ್ವಾ, ಇಲ್ಲಿ ಟ್ರ್ಯಾಂಗ್ಯುಲರ್ ಕಂಟೆಸ್ಟ್ ಇರ್ಬೋದು ಅಂತ ಲೆಕ್ಕ ಹಾಕೊಂಡಿದೆ ಶಿವಸೇನೆ, ಬಿಜೆಪಿ ಅಂಡ್ ಕಾಂಗ್ರೆಸ್. ಬಟ್ ಎಕ್ಸಿಟ್ ಪೋಲ್ ರಿಸಲ್ಟ್ ನೋಡುವಾಗ ಮತ್ತು ಇವತ್ತು ನಾನು ನೇಷನಲ್ ಚಾನಲ್ ನೋಡ್ತಾ ಇರುವಾಗ most of the council direct fight between BJP ಸತ್ಯ ಟ್ರೆಂಡ್ ಅನಲೈಸ್ ಮಾಡುವಾಗಲೂ ಮೋಸ್ಟ್ ಆಫ್ ಸೀಟ್ಸ್ ಅಲ್ಲಿ ಬಿಜೆಪಿ ಶಿವಸೇನೆ ಫೈಟಿಂಗ್ ಅಂತ ಹೇಳ್ತಾರೆ. ನಂಗೆ ಆಶ್ಚರ್ಯ ಆಯ್ತು. ಬಟ್ ಎಕ್ಸಿಟ್ ಪೋಲ್ ಇಸ್ ಫರ್ದರ್ ಪ್ರೂವನ್ ಏನಂದ್ರೆ ಈ ಕಾಂಗ್ರೆಸ್ ಥರ್ಡ್ ಪ್ಲೇಸ್ ಹೋಗ್ತಂದ. ನಾನು ಯಾಕಂದ್ರೆ ನಂಗೆ ಅರ್ಥಲ್ಲ, ಇವರು ಯಾವಾಗ ಓಟ್ ಡಿವೈಡ್ ಆಗ್ತಾ ಉಂಟಾ ಅಲ್ಲಿ ನೀವು NCP ಅಲಯನ್ಸ್ ಮಾಡ್ಕೊಂಡಿಲ್ಲ. NCP ದಲ್ಲಿ ಸಿಟಿ ಒಳಗೆ ಅಷ್ಟು ರೋಲ್ ಇಲ್ಲ. NCP ಇಸ್ ಎ ಪಾರ್ಟಿ ರೋಲ್ ಏರಿಯಾ ನಮ್ಮಲ್ಲಿ JDS ಅಲ್ಲಿ ಅದೇ ರೀತಿ ಇವತ್ತಿನ ಇದರಲ್ಲಿ ಒಂದು ವಿಷಯ ಗೊತ್ತಾ, ಇಲ್ಲಿ ಕಾಂಗ್ರೆಸ್ ಅಲ್ಲ ಮತ್ತೇನು ಗೊತ್ತಾ, ಅಲಯನ್ಸ್ ಮುರಿತು. ಇವರಿಗೆ ದೊಡ್ಡ ಕೆಲವು ಮತ್ತೊಂದು ಕೆಲವು ಎಕ್ಸ್ಪೆಕ್ಟರ್ಸ್ ಇವರು ಇಫೆಕ್ಟ್ ನಮ್ಮ ಹೈದರಾಬಾದ್ ಅವನು ಲಾಸ್ಟ್ ಟೈಮ್ MLA ಸೀಟ್ ಅವನು ಕೆಲವು ಸಿಟಿ ಕಾಂಗ್ರೆಸ್ NCP ಆಗಿದೆ ಅಂತ ಕಾಂಗ್ರೆಸ್ಗೆ ಅಲ್ಲ ಅವನು ಕೆಲವು ಸಿಟಿ ಅಲ್ಲಿ ಖಂಡಿತ ಅವನು ಅದರ 4-5 ಸೀಟ್ ತಗೊಳ್ತಾನೆ. ನೋಡಿ 4-5 ಸೀಟ್ ತಗೊಳ್ತಾನೆ. ಯಾಕಂದ್ರೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಉಂಟು. ಎಲ್ಲಿ ಅಂತ ಚಾನ್ಸ್ ಸಿಗ್ತಾ ಅವ್ರು ಬಿಟ್ಟು ಕೊಡಲ್ಲ, ಅವನನ್ನು ಬಿಟ್ಟು ಅಲ್ಲಿ ಅವನು ವೋಟ್ ಮಾಡ್ತಾ ಇರ್ತಾರೆ. ಅವರು ಇರ್ತಾರೆ. ಮತ್ತೆ SP ಅವರು ತುಂಬಾ ಕ್ಯಾಂಡಿಡೇಟ್. SP ಅಂದ್ರೆ ಅದನ್ನು ಆಲ್ಮೋಸ್ಟ್ OIC ಪಾರ್ಟಿ ಅಂತಲ್ಲ, ಸ್ವಲ್ಪ ಅಲ್ಪಸಂಖ್ಯಾತರು ಅದನ್ನು ಸಪೋರ್ಟ್ ಮಾಡ್ತಾರೆ. ಬಟ್ ನೀವು ಹೇಳಿದಾಗೆ ಆಶ್ಚರ್ಯ ಅಂದ್ರೆ ಅದೇ. ಮತ್ತೆ ಈಗ ಇವರು ಡಿಮಾನಿಟೇಷನ್ ನೀವು ಒಂದು ನಿಮಿಷ ಹೇಳೋದಾದ್ರೆ, ಇವ್ರು ಹೇಳಿದಾಗ ಅದೊಂದು ಅಟ್ಟರ್ ಫೇಲಿಯರ್ ಸ್ಕ್ಯಾಮು ಅಲ್ಲ, ಇವ್ರು ಹೇಳುವಾಗ ಅದೊಂದು ಸಕ್ಸಸ್ಸು ಅಲ್ಲ. ನನ್ನ ಲೆಕ್ಕಲ್ಲ ಅದೊಂದು ಫೇಲಿಯರ್ ಅಂತ ಹೇಳ್ಬೇಕು. ಯಾಕಂದ್ರೆ ಅದರಲ್ಲಿ ಲಾಭಕ್ಕಿಂತ ಜಾಸ್ತಿ ನಷ್ಟಗಳಾಗಿವೆ ಅಂತ ಹೇಳ್ಬೋದು. ಬಟ್ ಅದ ಸ್ಕ್ಯಾಮ್ ಅಂತಲ್ಲ, ಯಾವುದೊಂದು ಉದ್ದೇಶ ಸ್ಕ್ಯಾಮ್ ಅಂದ್ರೆ ಗೊತ್ತಾ, ಅದು ತನಗೆ ಸ್ಕ್ಯಾಮ್ ಅಂದ್ರೆ ತನಗೆ ಅಪೋಸಿಷನ್ ಪಾರ್ಟಿ ನೀವು ಹೇಳ್ತಾ ಇದ್ರಲ್ಲ, ಅದನ್ನ ಮಾಡಬಹುದಿತ್ತು ಅಂತ. ಪೇಟಿಎಂ ಅಲ್ಲ, ಪೇಟಿಎಂ ಮಾತ್ರ ಅವರಿಗೆ ಅವರು ಗವರ್ನಮೆಂಟ್ ಪೇಟಿಎಂ ಇಲ್ಲ ಅಲ್ಲ 10 ದಿನ ಅಲ್ಲ ಪೇಟಿಎಂ ಗೊತ್ತಾ, ಪೇಟಿಎಂ ನಡೆದ ಒಂದೇ ತಿಂಗಳು. ಈಗ ಪೇಟಿಎಂ ಎಲ್ಲ ಮುಗ್ದೋಯ್ತು. ಪೇಟಿಎಂ ಸ್ಕೋಪ್ ತಿಕ್ಕ ಒಂದೇ. ಈಗ ಹಣ ಚಲಾವಣೆ ಜಾಸ್ತಿ ಆಗ್ತದೆ, ATM ಜಾಸ್ತಿ ಹಣ ಡ್ರಾ ಮಾಡಬಹುದು. ಬಾಲ್ ಠಾಕ್ರೆ ವಿಷಯ ಬಂದಾಗ ಬಾಲ್ ಠಾಕ್ರೆ ಇರೋ ಒಂದು ಬಿಜೆಪಿ ಅವರು ಹೇಳಿದಾಗ ಕೇಳಬೇಕು. ಇವರಿಗೆ ಮಾತಾಡಲಿಕ್ಕೆ ಚಾನ್ಸೇ ಕೊಡ್ತಾರೆ. ಅವ್ರೊಂದು ಸೀಲ್ ಹಾಕಿಬಿಟ್ರೆ ನಿಮ್ಗೆ ಇಷ್ಟು ಸೀಟ್ ಪಾರ್ಟಿಯನ್ನ ಮಾತೋಶ್ರೀಗೆ ಹೇಳಿದ ಟೈಮಲ್ಲಿ ಬರಬೇಕು ಬಿಜೆಪಿ ನಾಯಕರು. ಆ ತರದ್ದು ಏನಾದ್ರು ಅವ್ರ ಮೈಂಡ್ ಅಲ್ಲಿ ಬಂದಿದೆಯಾ ಶಿವಸೇನೆ ಲಿಸ್ಟ್ ರೆಡಿ ಮಾಡೋದು ಸೀಲ್ ಹಾಕ್ಬಿಡ್ತಾರಂತೆ. ಅದನ್ನ ಕ್ವಶ್ಚನ್ ಸಿಚುವೇಶನ್ ಇದೆಯಾ ಈಗ? ಅಲ್ಲ ಆ ಸಿಚುವೇಶನ್ ಮಾತೋಶ್ರೀಗೆ ಶಿವಸೇನೆಗೆ ಏನಾದ್ರು ಬಾಲ್ ಠಾಕ್ರೆ ತರ ಏನಾದ್ರು ಧೈರ್ಯ ಇದ್ರೆ ಉದ್ಧವ್ ಠಾಕ್ರೆ ಅವ್ರಿಗೆ ಅವ್ರ ಮಾತು ಹಂಗೆ ನಡೆದ್ರೆ ಇವ್ರು ಎಷ್ಟು ದಿವಸ ಸರ್ಕಾರ ಮಾಡ್ತಾರೆ ನೋಡೋಣ ಸರ್. ಕಾಂಗ್ರೆಸ್ ದೌರ್ಭಾಗ್ಯ ನಿಮ್ದು ನೋಡ್ಕೊಳ್ಳಿ. ಉದ್ಧವ್ ಠಾಕ್ರೆ ಇಸ್ ನಾಟ್ ಬಾಲಾ ಠಾಕ್ರೆ. ಅವಾಗಲೇ ಉದ್ಧವ್ ಠಾಕ್ರೆ ಬಾಲಾ ಠಾಕ್ರೆ ಅವರು ಇಡೀ ಮಹಾರಾಷ್ಟ್ರದ ಜನಪ್ರಿಯ ನಾಯಕರಾಗಿ ಇವತ್ತು ಆ ಪ್ರಭಾವವನ್ನು ರೀಗೇನ್ ಮಾಡಕ್ಕೆ ಹೊರಟಿದಾರ ಅಂತ ಸಾಧ್ಯ ಇಲ್ಲ. ಆ ಮೊಮೆಂಟಮ್ ಅನ್ನು ಕಳ್ಕೊಂಡ್ಬಿಟ್ರು. 2014 ಚುನಾವಣೆಯಲ್ಲಿ ಅವರು ತಮ್ಮ ವಿವೇಚನೆಯನ್ನು ಉಪಯೋಗಿಸಿ ನಮಗೆ 122 ಸೀಟ್ ಕೊಟ್ಟಿದ್ರೆ ಇವತ್ತು ಅವರೇ ಡ್ರೈವರ್ ಸೀಟಲ್ಲಿ ಇರ್ತಿದ್ರು. ಆದ್ರೆ ಅವರು ಹುಂಬತನ ಮಾಡಿದ್ರಿಂದ ಇವತ್ತು ಅವರು 60 ಸೀಟ್ಗಳಿದ್ದಾರೆ, ನಾವು 122 ಹೋಗಿದ್ದೀವಿ. ಇವತ್ತು ಎಂತ ಪರಿಸ್ಥಿತಿ ಕಾಂಗ್ರೆಸ್ ಅಂದ್ರೆ ಶಿವಸೇನೆ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು 40 ಸೀಟಲ್ಲಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಅಧಿಕೃತವಾಗಿ ಬಿಜೆಪಿ ಎಲ್ಲ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಆಪಾದನೆ ಮಾಡಿದ್ದಾರೆ. ಶಿವಸೇನೆ ಕಾಂಗ್ರೆಸ್ ಒಳ ಒಪ್ಪಂದ ಗುರುದಾಸ್ ಕಾಮತ್ ಇರ್ಬೋದು, ಇವರು ಚವಾಣ್ ಅವರು ಅಶೋಕ್ ಚವಾಣ್ ಅವರು, ಅವ್ರು ಯಾರು ಇವತ್ತು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದಾಗಲೂ ಸಂಜಯ್ ರಾವತ್ ಪಕ್ಕ ಹೋಗಿ ಕೂತ್ಕೊಳ್ಳಿಲ್ಲ. ಭಿನ್ನಮತ ಅನ್ನೋದು ದೊಡ್ಡ ಪ್ರಮಾಣದಲ್ಲಿದೆ. ಇವರ ಎಲೆಯಲ್ಲಿ ಇವತ್ತು ಆನೆ ಹೋಗ್ಬಿಟ್ಟಿದೆ. ಅಲ್ಲಿ ಪಕ್ಕದಲ್ಲಿ ಬಿದ್ದಿರೋ ಸೊಳ್ಳೆ ನೋಡ್ತಾ ಇದಾರಲ್ಲ, ನಂಗೆ ಅದಕ್ಕೆ ಬೇಜಾರಾಗ್ತದೆ. ಅದು ಡಿಮಾನಿಟೈಸೇಷನ್ ಜನಗಳು ರಿಜೆಕ್ಟ್ ಮಾಡಿದಾರ ಆಕ್ಸೆಪ್ಟ್ ಮಾಡಿದಾರೆ ಅಂತ ಗೊತ್ತಾಗ್ತದೆ. ಅಲ್ಲ ಅಫಿಷಿಯಲ್ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಅಲ್ಲ ಎಕ್ಸಿಟ್ ಪೋಲ್ ಅವ್ರ ಪ್ರಕಾರ ಅದು ಅಂತ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಅವರು ಬರಬೇಕು. ಎಲ್ಲರೂ ಸ್ವೀಪ್ ಮಾಡಬೇಕು. ನೀವು ಕಾಂಗ್ರೆಸ್ ತುಂಬಾ ಸೀಟ್ ತೆಗಿಬೇಕು. 227 ಸೀಟ್ರಲ್ಲೂ ನಾವು ಬರಬೇಕಾಯ್ತು. 220 ಬಂದ್ರು ಡಿಮಾನಿಟೈಸೇಷನ್ ವಿರುದ್ಧ ವೋಟ್ ಹಾಕಿದೆ. ಸರ್ಕಾರ ಅಲ್ಲಿ ರಚನೆ ಮಾಡಿ ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ. ಒಂದು ನಿಮಿಷ. ಯಾಕಂದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಶಿವಸೇನೆಗೆ ನಿಜವಾಗಲೂ ಅಂಥದ್ದೊಂದು ಆಸಕ್ತಿ ಇದ್ರೆ ಅಥವಾ ಧೈರ್ಯ ಇದ್ರೆ, ನೀವು NCPಯ ಪ್ರಕಾರ ಅದರ ಅಧ್ಯಕ್ಷರಾದಂಥ ಶರದ್ ಪವಾರ್ ಪ್ರಕಾರ ನಿಮ್ಗೆ ನಿಜವಾದ ಧೈರ್ಯ ಇದ್ರೆ, ನೀವು ರಾಜ್ಯದ ಜನರನ್ನ ಮೋಸ ಮಾಡ್ತಾ ಇದ್ರಿ, ಆ ಥರ ಇದ್ರೆ ಫಡ್ನವೀಸ್ ಸರ್ಕಾರದಿಂದ ಹೊರಗೆ ಬನ್ನಿ, ಲೆಟರ್ ಕೊಡಿ, ನಾವು ಬೇಕಾದ್ರೆ ಮುಂದಿನ ತೀರ್ಮಾನ ತಗೊಳ್ತೀವಿ, ಇಲ್ಲಾಂದ್ರೆ ಮಧ್ಯಂತರ ಚುನಾವಣೆ ಹೋಗೋಣ, ಒಂಥರ ಫ್ರೆಶ್ ಮ್ಯಾಂಡೇಟ್ ಮಾಡೋಣ ಅಂತ ಹೇಳಿದ್ರೆ ಅದು ಬಿಜೆಪಿ ಶಿವಸೇನೆ ದೋಸ್ತಿ ಖತಮ್. ನಾನು ಪ್ರಕಾಶ್ ರಾಠೋಡ್ ನಿಮ್ಮ ಮಾಜಿ ನಾಯಕರು, ನಿಮ್ಮ ಈಗಿನ ಸ್ನೇಹಿತರಾದಂಥ NCPಯ ಪ್ರಕಾರ ಅವ್ರು ಹೇಳಿದರೆ ನಾವು ಬಿಜೆಪಿ ಸಪೋರ್ಟ್ ಮಾಡೋ ಪ್ರಶ್ನೆ ಇಲ್ಲ,
ಶಿವಸೇನೆಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಒಂದು ವೇಳೆ ನಿಮ್ಗೆ ಏನಾದರೂ ಪೊಲಿಟಿಕಲ್ ಆ ಥರದ್ದೊಂದು ಬಿಜೆಪಿ ಜೊತೆಗೆ ಸಂಬಂಧ ಬೇಡ ಅಂತ ಏನಾದ್ರೆ ಒಂದು ರಾಜೀನಾಮೆ ಕೊಡಿ, ಇಲ್ಲಾಂದ್ರೆ ಪತ್ರ ಕೊಟ್ಟು ಬೆಂಬಲ ವಾಪಸ್ ತಗೊಳ್ಳಿ ಅಂತ ಹೇಳಿದೆ. ಶಿವಸೇನೆ ಹೊರಗೆ ಬಂದ್ರೆ NCP ಬಿಜೆಪಿ ಸಪೋರ್ಟ್ ಮಾಡುತ್ತಾ? ನಾನೊಂದು ಮಾತು ಹೇಳ್ತೀನಿ, ಒಂದು ದೊಡ್ಡ ರಾಜಕೀಯ ಕುತಂತ್ರ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಅವಾರ್ಡ್ ಕೊಟ್ಟಿದ್ದಾರೆ, ಅವ್ರು ಅನ್ಕೊಂಡಿದ್ದಾರೆ ನಾಳೆ ಅವರು ಕಷ್ಟ ಕಾಲ ಬಂದರೆ ಶರದ್ ಪವಾರ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವರು ಅನ್ಕೊಂಡಿದ್ದಾರೆ. ಆದರೆ ಒಳಗಡೆ ಏನಾದರೂ ಒಪ್ಪಂದ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಮಹಾರಾಷ್ಟ್ರದ ಪರಿಸ್ಥಿತಿ ನೋಡಿದರೆ, ಇವತ್ತಿನ ಚುನಾವಣೆ ಫಲಿತಾಂಶ ಏನು ಬರ್ತದೆ ಅದನ್ನು ನಾವು ನೋಡಿದ್ರೆ, ನಾಟ್ ಓನ್ಲಿ ಮುಂಬೈ ಮಹಾನಗರ ಪಾಲಿಕೆ, ಎಲ್ಲ ಮಹಾನಗರ ಪಾಲಿಕೆ 11 ಜಿಲ್ಲಾ ಪಂಚಾಯತ್, ನಗರ ಪಾಲಿಕೆ ನೋಡಿದ್ರೆ ಇದರಲ್ಲಿ BJP ಎಲ್ಲಾನು ಫಾರ್ಮ್ ಮಾಡಿದ್ರೆ ಒಪ್ಕೊಳ್ಳಲ್ಲ. ಡಿಮಾನಿಟೈಸೇಷನ್ ಎಲ್ಲ ಒಳ್ಳೆ ಆಡಳಿತ. ಆದರೆ ಬರಲಿಲ್ಲ ಅಂದರೆ ಮುಂಬೈ ಆಚೆ ನೀವು ಎಲೆಕ್ಷನ್ ರಿಸಲ್ಟ್ ನೋಡಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ರಿಸಲ್ಟ್ ನೋಡಿ. ನಾನು ಹೋಗಿದ್ದೆ ಶೋಲಾಪುರ್ಗೆ, ನಾನು ಹೋಗಿದ್ದೆ. ಅಲ್ಲ ಈಗ ಪ್ರಕಾರ ಅಲ್ಲ, ಹೊರಗಡೆ ಏನಿದೆ ಅಂದ್ರೆ ಎಕ್ಸಿಟ್ ಪೋಲ್ ಪ್ರಕಾರ ಪಿಂಪ್ರಿ ಚಿಂಚವಾಡ ಶಿವಸೇನೆ ಮುಂದಿದೆ, ಠಾಣೆಯಲ್ಲಿ ಶಿವಸೇನೆ ಮುಂದೆ, ಪುಣೆಯಲ್ಲಿ ಬಿಜೆಪಿ ಲೀಡ್ ಇದೆ, ಆಮೇಲೆ ಕೊಲ್ಲಾಪುರ, ಸೋಲಾಪುರ, ಅಮರಾವತಿ, ನಾಸಿಕಲ್ಲಿ ಕಾಂಗ್ರೆಸ್ NCP ಲೀಡ್ ಇದೆ, ನಾಗಪುರದಲ್ಲಿ ಬಿಜೆಪಿ ಲೀಡ್ ಇದೆ. ಅಂದ್ರೆ ಎಕ್ಸಿಟ್ ಪೋಲ್ ಪ್ರಕಾರ ಸೊ ಒಂದು ಹೆಚ್ಚು ಕಮ್ಮಿ ಒಂದು ಮಿಕ್ಸ್ಡ್ ರಿಸಲ್ಟ್ ಇದೆ. ನೀವು ಹೇಳೋ ಪ್ರಕಾರ ಓವರ್ ಆಲ್ ಎಲೆಕ್ಷನ್ ತಗೊಂಡ್ರೆ ಬಿಜೆಪಿ ಗೇನ್ ಆಗಿಲ್ಲ, ಮುಂಬೈಲಿ ತಗೊಂಡ್ರೆ ಗೇನ್ ಆಗಿದೆ, ಹಿನ್ನಡೆ. ಮುಂಬೈಲಿನೂ ಹಿನ್ನಡೆ ಸರ್. ನೀವು ಲಾಸ್ಟ್ ಅವ್ರ ಸೀಟ್ ನೋಡಿ ಅವರು ಹಿನ್ನಡೆ ಮತ್ತು ಮುನ್ನಡೆ ಯಾವುದ್ರ ಮೇಲೆ ಫಸ್ಟಿಗೆ ನೀವು ಕೊಟ್ರಿ. ಮೊದಲು ಎಷ್ಟಿತ್ತು ಈಗ ಎಷ್ಟಿತ್ತು? ಮೊದಲು ಜಾಸ್ತಿ ಆಗಿದ್ರೆ ಮುನ್ನಡೆ ಆಗ್ತದೆ, ಈಗ ಕಮ್ಮಿ ಆಗಿದ್ರೆ ಹಿನ್ನಡೆ. ಆಕ್ಚುಲಿ ಕಮ್ಮಿ ಆದ್ರೆ ಕಾಂಗ್ರೆಸ್ ಆಗಿರೋದು, ಬಿಜೆಪಿಗೆ ಮುನ್ನಡೆ, ಅದು ಫ್ಯಾಕ್ಟ್. ಜನರಲ್ ಎಲೆಕ್ಷನ್ಸ್ ಅಲ್ಲಿ ಏನಾಗಿದೆ ಅದನ್ನ ನೋಡಿ, ನೀವು ಹಿಂದೆ ಇರೋ ಎಲೆಕ್ಷನ್ ನೋಡಬೇಡಿ. ಹಿಂದೆ 5 ವರ್ಷ ಮೊದಲು ಏನಾಗಿದೆ ಬೇಡ, ಇವತ್ತಿನ ರಾಜಕೀಯ ಪರಿಸ್ಥಿತಿ. ಆಯ್ತು, ನೀವು 51 ಇದ್ದವ್ರು 85 ಆಗಿದ್ರೆ ಏನ್ ಮಾಡ್ತಿದ್ರಿ ನೋಡಿ? ಕಾಂಗ್ರೆಸ್ ಏನಾಗಿದೆ ಅಂತ ಹೇಳ್ತಿರ್ಲಿಲ್ವಾ? ಮುಂಬೈನಲ್ಲಿ 51 ಇದ್ದಿದ್ದು 85 90 ಆಗಿದ್ರೆ ವಿ ಆರ್ ಲೀಡಿಂಗ್ ಅಂತ ಹೇಳ್ತಿರ್ಲಿಲ್ವಾ? ಪೊಲಿಟಿಕಲ್ ಹೇಳ್ತೀನಿ. ಏನಾದ್ರು ಬಿಕಾಸ್ ಸಿಂಗಲ್ ಆಗಿ ಹೋಗಿದ್ದಾರೆ, ಎಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಬಿಜೆಪಿಯಲ್ಲಿ ಎಲ್ಲ ಜನ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಅವ್ರದ್ದು ಸರ್ಕಾರ ಬಿಜೆಪಿಯ ಒಂದು ಇದು ಬಹುಮತ ಇರಬೇಕಾಗಿತ್ತು, ಇಲ್ಲ. ಅದಕ್ಕೆ ಜನರು ರಿಸಲ್ಟ್ ಅನೌನ್ಸ್ ಆಗಿದ್ಯಾ ಸರ್? ನಾವು ಕ್ಲಿಯರ್ ಆಗಿರೋಣ. ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಹಿನ್ನಡೆ ಈ ಎಲೆಕ್ಷನ್ ಅಲ್ಲಿ. ಯಾಕಂದ್ರೆ ಟ್ರ್ಯಾಂಗ್ಯುಲರ್ ಕಂಟೆಸ್ಟ್ ಬಿದ್ದಾಗ್ಲೂ ಅಥವಾ ಚತುಷ್ಕೋನ ಸ್ಪರ್ಧೆ ಆಗಿಲ್ಲ, ಅದೊಂದು ಹಿನ್ನಡೆನೇ. ಸುಮಾರು 15 ವರ್ಷದಲ್ಲಿ 5-6 ಚೀಫ್ ಮಿನಿಸ್ಟರ್ ಬಂದು ಅಲ್ಲ 99ರಿಂದ ಅವ್ರು ಕಂಪ್ಲೀಟ್ ರೂಲಿಂಗ್ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಮಾತ್ರ ಫಸ್ಟ್ ಟೈಮ್ ಕಳ್ಕೊಂಡು ಅಂತ ಸ್ಟೇಟ್ ಅಲ್ಲಿ ಅವ್ರು ಕಳ್ಕೊಂಡ್ರು ಅಂತ ಹೇಳಿದ್ರೆ ಅದು ಆಕ್ಚುಲಿ ಅವ್ರಿಗೆ ಹಿನ್ನಡೆ ಅಂತ ಹೇಳ್ಬೇಕು ಏನಾದ್ರು. ಆಕ್ಚುಲಿ ಬಿಜೆಪಿ ಉಂಟಲ್ಲ ಈ ಎಲೆಕ್ಷನ್ ಲೆಕ್ಕದಲ್ಲಿ ಸಪೋಸ್ ಈಗ ಎಕ್ಸಿಟ್ ಪೋಲ್ ಏನಾದ್ರು ಕರೆಕ್ಟ್ ಆದ್ರೆ ಡಿಮಾನಿಟೈಸೇಷನ್ ಇಷ್ಟೊಂದು ಕ್ರಿಟಿಸಿಸಮ್ ಬಂದ್ರು ಕೂಡ ಇಷ್ಟೊಂದು ಸೀಟ್ ತೆಗೆದ್ರೆ ಬಿಜೆಪಿ ಹಿನ್ನಡೆನೇ ಅಲ್ಲ, ಸ್ವಲ್ಪ ಮುನ್ನಡೆ ಅಂತ ಹೇಳ್ಬೋದು. 2014 ಮುಂಚೆ ಬಿಜೆಪಿಯಲ್ಲಿ 30% ಮಾತ್ರ ಮಹಾರಾಷ್ಟ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೆ ಎಲೆಕ್ಷನ್ಗಳನ್ನ. ಏಕಾಏಕಿ 2014ರಲ್ಲಿ ನಾವು 100% ಹೋಗಿದ್ದು. ಆಮೇಲೆ ಕೆಳಮಟ್ಟದಲ್ಲೂ ಕೂಡ 30% ಇದ್ದಾಗ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಬಿಜೆಪಿಯ ಕಾರ್ಯಕರ್ತರೇ ಇರಲ್ಲ, ಯಾಕೆಂದ್ರೆ ಅಲ್ಲೆಲ್ಲ ಶಿವಸೇನೆಯವರು ಅವಾಗ ಇರ್ತಾರೆ. ಅಂತ ಒಂದು ಪ್ರತಿರೋಧ ವಾತಾವರಣದಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತರನ್ನೆಲ್ಲ ನಿಲ್ಲಿಸಿ ಅಂದಾಗ ಆ ರೂಟ್ ಲೆವೆಲ್ ಅಲ್ಲಿ ಗೆಲ್ಲೋದು ಬಹಳ ಮುಖ್ಯ. ಸುಮ್ಮನೆ ಅದನ್ನ ಅರ್ಥ ನೀವೇನ್ ಹೇಳ್ತಾ ಇದ್ರಲ್ಲ, ಉದ್ಧವ್ ಠಾಕ್ರೆ ಪ್ರಕಾರ ಏನಂದ್ರೆ ನೀವು ಮೊದಲು 30% ನಿಲ್ತಿರ್ಲಿಲ್ಲ, ಗ್ರಾಮೀಣ ಭಾಗದಲ್ಲಿ ನಿಲ್ತಿರ್ಲಿಲ್ಲ, ಅವ್ರು ಹೇಳಿದಷ್ಟೇ ಸೀಟ್ ನಿಲ್ತಿದ್ರಿ, ಅವ್ರು ಒಪ್ಪಂದ ಆಗಿತ್ತು 25 ವರ್ಷದಿಂದ. ಈಗ ನೀವು ಎಲ್ಲಾ ಕಡೆ ಹೋಗ್ತಾ ಇದ್ರಲ್ಲ, ಶಿವಸೇನೆಗೆ ಏನಾಗಿದೆ ಅಸ್ತಿತ್ವದ ಪ್ರಶ್ನೆ. ನಾವ್ ಹೀಗೆ ಬಿಟ್ಬಿಟ್ರೆ ಇವ್ರು ನಾಳೆ ನಮ್ಮನ್ನ ಆಪೋಷಣ ತಗೊಳ್ತಾರೆ. ಸೊ ಆಗ ಒಂದ್ ವೇಳೆ ನಾಳೆ ಅವ್ರ ಬೆಂಬಲ ನೀವು NCP ಶರದ್ ಪವಾರ್ ನಿಮ್ಗೇನು ಅಸ್ಪೃಶ್ಯ ಕಾಣಿಸಲ್ಲ. ಬಿಜೆಪಿ ಅಲಯನ್ಸ್ ಮಾಡ್ಕೊಳ್ಳೋದಿಲ್ಲ, ಔಟ್ಸೈಡ್ ಸಪೋರ್ಟ್ ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಈಗ ನೀವು ಅಮರಾವತಿಗೆ ನರೇಂದ್ರ ಮೋದಿ ವಿಶೇಷವಾಗಿ ಹೋಗಿ ಸಭೆ ಮಾಡಿ ಶರದ್ ಪವಾರ್ ಹೊಗಳ್ತಾರೆ. ನಿಮ್ ಬಿಜೆಪಿ ನಾಯಕ ಶತ್ರು ಅಂತ ಹೇಳಲಿಲ್ಲ. ಸೊ ದಟ್ ಶೋಸ್ ಪೊಲಿಟಿಕಲ್ ಫ್ರೆಂಡ್ಲಿ ಅಂತ ಇರ್ಬೇಕು ಸರ್. ಪ್ರತಿ ಯಾವ ಶತ್ರುಗಳ ತರ ನೋಡಬಾರ್ದು, ಯಾವ ಟೈಮಿಗೆ ಬೇಕಾಗುತ್ತೆ ಅಂತ. ಆ ಸ್ನೇಹ ವೈಯಕ್ತಿಕ ಮಟ್ಟದಲ್ಲಿ ಸ್ನೇಹ ಇರಬೇಕು, ರಾಜಕೀಯವಾಗಿ 25 ವರ್ಷ ಸ್ನೇಹ ಕೆಡ್ತಾ ಇದೆ, ಏನಾಗ್ತಿಲ್ಲ. ಅದು ಇವತ್ತು ಅಲ್ಲಿರುವಂತ ನಾಯಕತ್ವ ಡೆಸ್ಪರೇಟ್ ಆಗಿ ನನಗೆ ಬಹಳ ದುಃಖ ಆಗ್ತಾ ಇರೋದು.
ಹೇಳ ಹೆಸರಿಲ್ದಂಗೆ ಧೂಳಿಪಟ ಆಗ್ತಾರೆ ಪಾರ್ಟಿಯವರು. ನಮ್ಮನ್ನು ನೋಡಿ ನೀವು ಹಿಂದೆ ಹಿಂದೆ ಅಂತ. ಇವರು ಕಾಣಿಸ್ತಾನೆ ಇಲ್ಲ. ಫಸ್ಟ್ ಇವ್ರು ಕಾಣಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಲಿ, ಆಮೇಲೆ ನಾವು ಮುಂದೆನೋ ಹಿಂದೆನೋ. ಆಮೇಲೆ ಇದು ಎಕ್ಸಿಟ್ ಪೋಲ್ ನೋಡ್ಕೊಂಡು ಇವ್ರು ಸೋತ್ಬಿಟ್ಟಿರಲ್ಲ. ನಾಳೆ ಸಂಪೂರ್ಣವಾದಂಥ ಒಂದು ಫಲಿತಾಂಶ ಬಂದಾಗ ಯಾವ್ದು ನಿಮ್ಗೆ ಉಲ್ಟಾ ಆದ್ರೆ ಏನ್ ಮಾಡ್ತೀರ ಅವಾಗ? ಅಲ್ಲ, ಸೋಲೆ, ನಾವು ಸೋತ್ರು ಸೋಲೆ, ಕಾಂಗ್ರೆಸ್ ಸೋತ್ರು ಸೋಲೆ. ಹಿಂದೆ ನಡೆದಂಥ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಬಿಜೆಪಿಗೆ 851 ಸೀಟ್ ಬಂದಿದೆ, ಶಿವಸೇನೆಗೆ 264 ಸೀಟ್ ಬಂದಿದೆ. ಆ ಎಲ್ಲ ಕಡೆ NCP ಮತ್ತೆ ಕಾಂಗ್ರೆಸ್ ಅವರು ಸೋತಿದ್ದಾರೆ. ಅಲ್ಲೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಒಂದು ವ್ಯಾಪಕವಾಗಿ ನಮ್ಮ ಪ್ರಭಾವ ವಿಸ್ತರಣೆ ಆಗಿದೆ. ಅದನ್ನ ಮೆಚ್ಚಬೇಕು. ಬೆಳೀತಾ ಇದೀವಿ. ಸಂಸ್ಥೆಗಳು ಯಾವ ಆಡಳಿತ ಸಾಮಾನ್ಯವಾಗಿ ಕೈ ಹಿಡಿತಾರೆ. ಯಾವುದೇ ಸರ್ಕಾರ ಕರ್ನಾಟಕ JDS BJP ಇದ್ದಾಗ ನೀವೇ ಬಂದಿದ್ರಿ. ಕಾಂಗ್ರೆಸ್ ಇಲ್ಲೇ ಕಾಂಗ್ರೆಸ್ ಜಿಲ್ಲಾ ಪರಿಷತ್ಗಳಲ್ಲಿ ಕಾಂಗ್ರೆಸ್ ಲೀಡರ್ ಇದೆ. ನೀವಿದ್ದಾಗಲೂ ಕೂಡ JDS BJP ಲೀಡರ್ ಇತ್ತು. ಇಲ್ಲಿ ಸ್ಥಳೀಯ ಸಂಸ್ಥೆಗಳಿದ್ದಾಗ ಸಾಮಾನ್ಯ ಆಡಳಿತ ಪಕ್ಷ ಇರುತ್ತೆ, ಅವ್ರಿಗೆ ಜನ ವೋಟ್ ಹಾಕುವಂತದ್ದು. ಅಲ್ಲಿ ನಿಮ್ಮ ಸರ್ಕಾರ ಇರೋದ್ರಿಂದ ಸ್ಥಳೀಯ ಸಂಸ್ಥೆಗಳಿಗೆ ರೂಲಿಂಗ್ ಪಾರ್ಟಿ ಮೆಜಾರಿಟಿ ಬರ್ತದೆ, ಅದೇನು ತಪ್ಪೇನಿಲ್ಲ. ಬಟ್ ಏನು ಗೊತ್ತೇ, ಈ ಪರ್ಫಾರ್ಮ್ ಸಪೋಸ್ ಈ ಎಕ್ಸಿಟ್ ಪೋಲ್ ಕರೆಕ್ಟ್ ಆದ್ರೆ ಉಂಟಲ್ಲ, ಯಾರಿಗೂ ಮೆಜಾರಿಟಿ ಬರೋದಿಲ್ಲ ಅಂತ ಆಗ್ತದೆ. ಯಾರಿಗೂ ಮೆಜಾರಿಟಿ ಬರಲಿದ್ರೆ ನಿಮ್ಮ ಬಿಜೆಪಿ ಬಾರ್ಗೇನ್ ಮಾಡ್ತಾರೆ ಅಂತ ಬಿಜೆಪಿ ಶಿವಸೇನೆ ಒಟ್ಟಾಗ್ತದೆ. ಶಿವಸೇನೆಯವರಿಗೆ ಯಾಕಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು 2 ವರ್ಷ ಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನ್ ಬರುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ ಶಿವಸೇನೆ ಒಟ್ಟಿಗೆ ಹೋಗ್ಲೇಬೇಕಾಗ್ತದೆ. ಅವರಿಗೆ 48 ಸೀಟ್ಸ್ ಉಂಟಲ್ಲಿ ಎಲ್ಲಿ ಮಹಾರಾಷ್ಟ್ರದಲ್ಲಿ. ಸೊ ಹೋಗ್ಲೇಬೇಕು. ಸ್ವಲ್ಪ ಕನ್ಸೆಷನ್ ತೋರಿಸಿ ಈ ಶಿವಸೇನೆಯವರಿಗೆ ಮೇಯರ್ ಮಾಡ್ತಾರೆ, ಪುನಃ ಇವರು ದೋಸ್ತ ಆಗ್ತಾರೆ, ರಾಜ ಆಗ್ತಾರೆ. ಏನು ಬೇರೆ ಒಂದು 2 ರಿಸ್ಕ್ ಅದರಲ್ಲಿ ಹೋಗ್ತಾ ಇರೋದು. ಏನ್ ಗೊತ್ತಾ, ಒಂದು ಗವರ್ಮೆಂಟ್ ಬೀಳುವ ಮಹಾರಾಷ್ಟ್ರದಲ್ಲಿ ಚರ್ಚೆ ಆಗ್ತಾರೆ. ನಾನು ಕರ್ನಾಟಕ ಚರ್ಚೆ ಅಲ್ಲ, ಮಹಾರಾಷ್ಟ್ರದಲ್ಲಿ ಚರ್ಚೆ ಆಗಿರೋದು ನಾನು 2-3 ನೋಡಿದೆ, ಅಬ್ಸರ್ವ್ ಮಾಡಿದ್ದೀನಿ. ಮಧ್ಯಂತರ ಚುನಾವಣೆ ಆಗ್ಬೋದಾ ಅನ್ನೋದು ಕ್ವಶನ್ ಗೊತ್ತಿಲ್ಲ. ಆಮೇಲೆ ಫಡ್ನವೀಸ್ ಸರ್ಕಾರದಿಂದ ಶಿವಸೇನೆ ಹೊರಗೆ ಬಂದ್ರೆ ಶರದ್ ಪವಾರ್ ಬೆಂಬಲ ಕೊಡಬಹುದಾ? ಈ 2 ಪ್ರಶ್ನೆಗಳಿದೆ. ಒಂದೂವರೆ ಹೊರಗೆ ಬಂದ್ರೆ ಬರ್ಲಿಕ್ಕಿಲ್ಲ, 99.5% ಬರುವುದಿಲ್ಲ. ಬಂದ್ರೆ ಅದನ್ನು ನೀವು ಹಳ್ಳಿಗಳಿಲಿಕ್ಕೆ. ಯಾಕಂದ್ರೆ ಒಬ್ರು ಏನ್ ಗೊತ್ತು, ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಪೊಲಿಟಿಷಿಯನ್ ಯಾರು? ಶರದ್ ಪವಾರ್. ಬಾರಿ ಸ್ಟೂಡ್ ಅಂಡ್ ಅನ್ಪ್ರೆಡಿಕ್ಟೇಬಲ್. ಯಾಕಂದ್ರೆ MLA ಗಳು ಯಾರಿಗೂ ಚುನಾವಣೆಯಲ್ಲಿ ಹೋಗ್ಲಿ ತಯಾರಿಲ್ಲ. ಇನ್ನು ಅವ್ರಿಗೆ 2 ವರ್ಷ ಅನಿವಾರ್ಯ ಆದ್ರೆ ಶರದ್ ಪವಾರ್ ಸಪೋರ್ಟ್ ಮಾಡಬಹುದು. ನೀವು ಅದೇ ಶನಿವಾರ. ಯಾಕಂದ್ರೆ MLA ಪ್ರಶ್ನೆ ಅವ್ರದ್ದು 40-50 ಜನ MLA ಗಳಿದ್ದಾರೆ. ಅವರು ಕಾಂಗ್ರೆಸ್ NCP NCP 50 ಜನ ಎಷ್ಟು MLA ಗಳಿದ್ದಾರೆ. ಆಕ್ಚುಲಿ 1 ಸೀಟನ್ನು ಕಡಿಮೆ ಕಾಂಗ್ರೆಸ್ಗಿಂತ ಅವ್ರಿಗಷ್ಟೇ. ಸೊ ಅವ್ರ MLA ಗಳು ಖಂಡಿತ ಅವ್ರು ವಿರೋಧ ಆಗಿರ್ತಾರೆ, ಚುನಾವಣೆ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರು ರಿಸ್ತೆಗಳು ತರಲ್ಲ. ಮುಂದಿನ ಚುನಾವಣೆ ಏನಾಗ್ತಾರೆ, ನಾವು ಗೆಲ್ತೇವ ಸೋಲ್ತೇವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಯಾರು ಆ ರಿಸ್ತೆಗಳಿಗೆ ಹೋಗೋದಿಲ್ಲ. ಮಧ್ಯಂತರ ಚುನಾವಣೆ ಬರೋದಿಲ್ಲ. ನಾನು ಹೇಳಿದಾಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇವರು ಸಪೋರ್ಟ್ ಬೇಕೇ ಬೇಕು. 48 ಸೀಟ್ಸ್ ಅಲ್ಲಿ ಅತಿ ದೊಡ್ಡ ಈಗ ಒಂದು ನಂಬರ್ ನೆಕ್ಸ್ಟ್ UP ಬಿಟ್ರೆ ಅತಿ ದೊಡ್ಡ ಸ್ಟೇಟ್ ಇದೆ ಮಹಾರಾಷ್ಟ್ರ. ನಂಬರ್ ಹೈಯೆಸ್ಟ್ ಅಲ್ಲ ಇದರಲ್ಲಿ 80 ಬಿಟ್ರೆ 48 ಇದೆ. ನೆಕ್ಸ್ಟ್ ಎಲ್ಲ ನಿಮ್ಮ ವೆಸ್ಟ್ ಬೆಂಗಾಲ್, ಬಿಹಾರ್, ನಮ್ಮ ತಮಿಳುನಾಡು ಎಲ್ಲ ಬರ್ತಾರೆ ನೆಕ್ಸ್ಟ್. ಸೊ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಇರೋದೇ ಮಹಾರಾಷ್ಟ್ರದಲ್ಲಿ. ಸೊ ಅವ್ರು ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಇದು ಸ್ವಲ್ಪ ಏನು ದೋಸ್ತಿ ಒಳಗೆ ಜಗಳ ಅಂತ ಹೇಳ್ತಾರ, ದೋಸ್ತಿ ಗುದ್ದಾಟ. ನೀವು ಆ ದೋಸ್ತಿ ಖತಮ್ ಅಂತ ದೋಸ್ತಿ ಗುದ್ದಾಟ ಅಂತ ಹೇಳಿದ್ರೆ ಒಳ್ಳೆಯದು. ಯಾಕೆ ಈಗ ಗುದ್ದಾಟ ಮಾಡಿ ಮತ್ತೆ ಸ್ವಲ್ಪ ಆದ್ಮೇಲೆ ರಾಜ ಹಾಕೋ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ಬಿಡೋದು. ಇದು ಆಗೋದಷ್ಟೇ ಫೈನಲ್ ಆಗಿ. ನಾನು ಹೇಳ್ತೀನಿ ಸರ್, ಇವತ್ತು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ BJP ಮತ್ತು ಶಿವಸೇನೆ, ನಿಜವಾಗ್ಲೂ 2 ಪಕ್ಷಕ್ಕೆ ಸ್ವಲ್ಪ ಏನಾದರೂ ಮರ್ಯಾದೆ, ಏನಾದರೂ ಮಾನ ಏನಾದರೂ ಇದ್ದಿದ್ರೆ ಅವರು ಆ್ಯಕ್ಚುಲಿ ಇವತ್ತು ಅಲಯನ್ಸ್ನ ಮುರಿಬೇಕು. ನಂಬರ್ 1 ಅವ್ರು ಹೇಳಿಕೆ ಕೊಡೋದು, ನಾನು ಹೇಳಿಕೆ ಕೊಡೋದಲ್ಲ. ಅವ್ರು ಹೇಳ್ಕೊ ಅವ್ರ ಹತ್ರ ಏನಾದ್ರು ನೋಡಿ ಅವ್ರು ಹೇಳಿದ್ರೆ ನೋಡಿದ್ರೆ ಅವರು ಇವತ್ತು ಈ ಅಲಯನ್ಸ್ ಮುರಿಬೇಕು. ಇಲ್ಲಿ ಇವತ್ತು ನಾವು ಸರ್ಕಾರ ಮಾಡಲ್ಲ. ಅವ್ರ ಹೇಳಿಕೆಗಳನ್ನು ನೋಡಿ. ಆಮೇಲೆ ಶಿವಸೇನೆಗೆ ಎಷ್ಟೊಂದು ಇನ್ಸಲ್ಟು BJP ಅವ್ರು ಮಾಡಿದ್ದಾರೆ. ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವ್ರಿಗೆ ಒಂದು ಕ್ಯಾಬಿನೆಟ್ ಸ್ಥಾನ ಕೊಡ್ಲಿಲ್ಲ, ಏನೋ ಆಗಿ ಮತ್ತೆ ಸಹ ಮಾಡಿದ್ರು. ಇಲ್ಲಿ NCP ಶಿವಸೇನೆಯವರು ಗವರ್ಮೆಂಟ್ ಸಪೋರ್ಟ್ ವಿಡ್ರಾ ಮಾಡುವ ರಿಸ್ಕ್ ತೆಗೆದುಕೊಳ್ಳೋದಿಲ್ಲ. ಯಾಕೆ ಗೊತ್ತಾ, 2 ಹಿಂದುತ್ವವನ್ನು ಬೆಂಬಲಿಸಿಕೊಳ್ಳುವ ಪಾರ್ಟಿ. ಸೊ ಅವ್ರ ಮೇಲೆ ಅಪವಾದ ಬೀಳ್ತದೆ. ಸಪೋರ್ಟ್ ವಿಡ್ರಾ ಮಾಡಿದ್ರೆ ಶಿವಸೇನೆ ಇಸ್ ದ ಲೂಸರ್. ಏನಾದ್ರೂ ಇದ್ರೆ ಇದು ಅಲಯನ್ಸ್ ಮುರಿಬೇಕು. ಆಕ್ಚುಲಿ ಅವ್ರ ಹೇಳಿಕೆಗಳನ್ನು ಕಾಂಗ್ರೆಸ್ ಮಧ್ಯಂತರ ಚುನಾವಣೆ ರೆಡಿ ಇದೆ. ಮಧ್ಯಂತರ ಚುನಾವಣೆ ಆಗತ್ತೋ ಬಿಡುತ್ತೋ ಬೇರೆ. ನೀವಂತೂ BJP ಸಪೋರ್ಟ್ ಮಾಡಲ್ಲ, NCP ಸಪೋರ್ಟ್ ಮಾಡಲ್ಲ. ಮಧ್ಯಂತರ ಚುನಾವಣೆ ಆಗತ್ತೋ ಇಲ್ಲೋ ಶೆಟ್ಟರ್ ಹೇಳೋದ್ರಲ್ಲಿ ಸ್ವಲ್ಪ ಸತ್ಯ ಇದೆ. NCP ಸಪೋರ್ಟ್ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ, BJP ಶಿವಸೇನಾ ಮಧ್ಯೆ ಅವ್ರದ್ದೇನು ಜಗಳ ಇದೆ, ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಇಬ್ಬರಿಗೂ ಮಾನ ಮರ್ಯಾದೆ ಇದ್ರೆ ಆಚೆ ಬರಬೇಕು ಸರ್.
ಇದೇ ಮಾನದಂಡವನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಅನುಸರಿಸ್ತಾ ಇರೋರು ಇವ್ರಿಗೆ ಅಷ್ಟೇ ಕಟುವಾಗಿ ಜೆಡಿಎಸ್ ಅವರು ಬೈತಾ ಇದ್ದಾರೆ. ಅದು ವರ್ಷಕೊಂಡು ತಿರುಗ್ತಾ ಇದ್ದಾರೆ. ಅದೇ ಸರ್ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ನಾನು ಮಾಡ್ತೀನಿ. ಚರ್ಚೆ ಅದು ದಂಡದಿಂದ ಚರ್ಚೆ ಮಾಡೋದಿಲ್ಲ. ಎಲ್ಲ ತಂದ್ಬಿಟ್ರೆ ನೀವು ಡಿಮಾನಿಟೈಸ್ ಅಂದ್ಬಿಟ್ರೆ ಡಿಮಾನಿಟೈಸೇಷನ್ ಇಸ್ ಅಲ್ಲ ಕರೆಕ್ಟ್. ಬಟ್ ಅದೇನೇ 1% ನಾನು ಹೇಳ್ತೀನಿ. ಯಾಕಂದ್ರೆ ಅದು ನೀವು ಎನ್ಕೇಜ್ ಮಾಡ್ಕೊಳ್ಳಿ ಅಂತ ಎಲ್ಲ ಆಡಾಡ್ತವ್ರೆ, ಎಲ್ಲ ಆಡಾಡ್ತವ್ರೆ. ಮೋದಿ ಅವರು ಎಲ್ಲ ಆಡಾಡ್ತಿದ್ದಾರೆ, ಅವ್ರ ಫ್ಯಾಮಿಲಿ ಸೇರಿ ಎಲ್ಲ ಆಡಾಡ್ಬಿಟ್ಟಿದ್ದಾರೆ. ರಾಠೋಡ್ ಅವರೇ, ಶಂಕರ್ ಶೆಟ್ರೆ, Family ಎಲ್ಲ ಇಷ್ಟೊತ್ತು ತಾವು ಚರ್ಚೆ ಮಾಡಿದ್ರೆ ಯಾಕಂತಂದ್ರೆ ಇವತ್ತು ಅವ್ರೇ ಮಹಾರಾಷ್ಟ್ರದ ಹೇಳಿದ್ರೆ ಹೇಳ್ತೀನಿ. ಸ್ಥಳೀಯ ಸಂಸ್ಥೆಗಳು ವಿಶೇಷವಾಗಿ ಮುಂಬೈನ ಮಹಾನಗರ ಪಾಲಿಕೆಯ ಚುನಾವಣೆ ಮೇಲೆ ಶಿವಸೇನೆ ಕಣ್ಣಿಟ್ಟಿದ್ರಿಂದಾಗಿ ಇವತ್ತು ಸರ್ಕಾರ ಉರುಳಿಸುವ ಅಥವಾ ಮಧ್ಯಾಹ್ನ ಚುನಾವಣೆ ಹೋಗುವಂತ ಒಂದು ಮೆಸೇಜ್ ಪಾಸ್ ಮಾಡೋ ಮೂಲಕ ಏನ್ ಮಾಡ್ಕೊಳ್ಳುವಂತ ರಾಜಕೀಯ ತಂತ್ರ ಮಾಡ್ತಾ ಅಥವಾ ಅದರ ಆಚೆಗೂ ಕೂಡ ಗಂಭೀರವಾದಂಥ ಬಿರುಕುಗಳು ಏನಾದರೂ ಶಿವಸೇನೆ ಬಿಜೆಪಿ ಮಧ್ಯೆ ಇದ್ರೆ ಸರ್ಕಾರ ಉರುಳುತ್ತಾ. ಒಂದು ವೇಳೆ ಉರುಳೋ ಸ್ಥಿತಿ ಬಂದರೆ NCP ಮೋದಿಯವರ ಅನುಮತಿಯ ಮೇರೆಗೆ ಅಥವಾ ಮೋದಿಯವರ ಮನವಿ ಮೇರೆಗೆ ಬಾಯಿ ಬೆಂಬಲ ಕೊಡ್ತಾರೆ. ಇವು ಈಗ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಚರ್ಚೆ ಕಳೆದ 2 ತಿಂಗಳಿಂದ ಆಗಿದೆ. ಆದರೆ ಫಲಿತಾಂಶ ಬಂದ ಮೇಲೆ ನಿಜವಾಗ್ಲೂ ಇವು ತೆರೆ ಮೇಲೆ ಕಾಣಬಹುದಾ ಗೊತ್ತಿಲ್ಲ, ಮುಂದೆ ನೋಡಬೇಕಾಗುತ್ತೆ. ಇದು ಇವತ್ತಿನ ವಿಶೇಷ ಚರ್ಚೆ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.